ವಿಶೇಷವಾಗಿ ತೀರ್ಥಹಳ್ಳಿ, ಮಲೆನಾಡು ಭಾಗದಲ್ಲಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲೂ ನಮ್ಮ ಆರ್ಗ ಜ್ಞಾನೇಂದ್ರವರು ಸೇರಿದಂತೆ ಆರ್ಗ ಜ್ಞಾನೇಂದ್ರವರು, ಬಿ ಜೆ ಪಿ ಎಂ ಪಿ ಅವರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಮತ್ತು ಶಾಸಕರಾಗಿರ್ತಕ್ಕಂಥ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜೇಂದ್ರ ಅವರು, ಅಂದರೆ ಎಲ್ಲ ಅನೇಕ ಇಂದಿರಾ ಮತ್ತು ಚಂದ್ರ ಅವರೆಲ್ಲ ಸೇರಿ ಈ ಗುಟ್ಕಾನ ಮೊನ್ನೆ ಏನು ಇತ್ತೀಚೆಗೆ ಕರ್ನಾಟಕ ಸರ್ಕಾರದ ಏನಿದ್ದಾರೆ ಆಹಾರ ಮತ್ತು ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಆಯುಕ್ತ ಏನು ಒಂದು ನೋಟಿಫಿಕೇಷನ್ ಮಾಡಿದರು ಈ ಗುಟ್ಕಾ ನಿಷೇಧ ಮತ್ತು ಪಾನ್ ಮಸಾಲ ನಿಷೇಧ ಹಿನ್ನೆಲೆಯಲ್ಲಿ, ಅವರು ಈ ಒಂಥರ ಇಡೀ ಕಾಂಗ್ರೆಸ್ ಸರ್ಕಾರನೇ ಅಡಿಕೆ ಬೆಳೆಗಾರರಿಗೆ ಮೋಸ ಮಾಡಿದೆ ಅಂತ ಹೇಳಿ ಕಾಂಗ್ರೆಸ್ ವಿರುದ್ಧ ನಿರಂತರವಾಗಿ ಒಂಥರ ಕವರ್ ಬ್ಲಾಸ್ಟಿಂಗು ವಿರೋಧ ಮಾಡ್ಕೊಳ್ತಾ ಬಂದ್ವಿ. ನಾವು ಈ ಬಿ ಜೆ ಪಿ ನಾಯಕರ ಒಂದು ಈ ಧೋರಣೆಯನ್ನು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸ್ತದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಏನಂತಂದರೆ, ಈ ನರೇಂದ್ರ ಮೋದಿಯವರ ನೇತೃತ್ವದ ಸನ್ಮಾನ್ಯ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಬಿ ಜೆ ಪಿ ಸರ್ಕಾರದಿಂದಲೇ ಅಡಿಕೆಗೆ ಆತಂಕ ಮಾಡ್ತೀನಿ ಸರ್, ನಿಮಿಷ ಸರ್ ಮಾಡ್ತೀನಿ, ಆತಂಕ ಎದುರಾಗಿದೆ. ಇವತ್ತು ಅಡಿಕೆಗೆ ಏನಾದ್ರು ಅಪಾಯ ಇದ್ದರೆ ಅದು ಬಿ ಜೆ ಪಿ ಸರ್ಕಾರದಿಂದನೇ ಅಪಾಯ ಅಂತಕ್ಕಂಥ ಮಾತನ್ನು ನಾನು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಸಮೇತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನೋಡಿ, ಈ ಗುಟ್ಕಾ ಮತ್ತು ಪಾನ್ ಮಸಾಲಗಳ ನಿಷೇಧ ಇಟ್ ಈಸ್ ನಾಟ್ ಆಫ್ ರೀಸೆಂಟ್ ಆರಿಜಿನ್, ಇವತ್ತಿನದಲ್ಲ. ಇದು ಸುಮಾರು 2000 ಇಸ್ವಿಲೇ ಗುಟ್ಕಾ ಬ್ಯಾನ್ ಮಾಡಿ ಅನೇಕ ರಾಜ್ಯಗಳು ಆದೇಶಗಳನ್ನು ಹೊರಡಿಸಿದ್ರು. ಅಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟಿಗೆ ಹೋದರು. ಯಾರು ಅವಾಗ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ 1954 ಇತ್ತು. ಆ ಆಹಾರ ಏನಂತಂದರೆ ಕಲಬೆರಕೆ ನಿಷೇಧ ಕಾಯ್ದೆ ಇತ್ತಲ್ಲ, ಆವಾಗ ಇತ್ತು. ಆವಾಗ ಈ ಒಂದು ಏನಂತಂದರೆ ಗೋಡಾವಾಟ್ ಪಾನ್ ಮಸಾಲ ಕಂಪನಿ ಅಂತ ಹೇಳಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಂತ ಒಂದು ಪ್ರಕರಣ ನಡೀತು. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂದರೆ, ರಾಜ್ಯ ಸರ್ಕಾರಕ್ಕೆ ಈ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟಲ್ಲಿ ರಾಜ್ಯ ಸರ್ಕಾರಗಳು ನಿಷೇಧ ಮಾಡೋ ಅಧಿಕಾರ ಇಲ್ಲ, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇದೆ ಅಂತ. ನಂತರ ಏನಾಯಿತು, ಹಾಗೆ ಅದು ಇದಾಗ್ತಾ ಬಂತು. ಆಂಕೂರ್ ಗುಟ್ಕಾ ಕಂಪನಿ ಪ್ರಕರಣ ಬಂತು. ಆಂಕೂರ್ ಗುಟ್ಕಾ ಕಂಪನಿ ನಿಮಗೆಲ್ಲ ಇವತ್ತಿಗೂ ಸಹ ಅಡಿಕೆಗೆ ಏನಾರು ಭವಿಷ್ಯತ್ ಬಗ್ಗೆ ಇವತ್ತು ಆತಂಕದಲ್ಲಿದೆ, ಅದು ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಅಂತ ಹೇಳೋದನ್ನ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಯಾಕೆ ಬಿ ಜೆ ಪಿಯಿಂದನೇ ಅಡಿಕೆಗೆ ಆತಂಕ ಅಪಾಯ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈ ಗುಟ್ಕಾನ ಇವತ್ತು ನೀವೆಲ್ಲ ಏನು ಮಾಡ್ತಿದ್ದೀವಿ, ಸುಪ್ರೀಂ ಕೋರ್ಟಲ್ಲಿ 2012ರಲ್ಲಿ ಈ ಆಂಕೂರ್ ಗುಟ್ಕಾ ಕಂಪನಿ ಇದರಲ್ಲೇ ಕಾಂಪ್ಲೈನ್ಸ್ ರಿಪೋರ್ಟ್ ಕೇಳ್ತು. 23 ರಾಜ್ಯ ಸರ್ಕಾರಗಳು, 5 ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂ ಕೋರ್ಟ್ ನೋಟಿಸ್ ಇಶ್ಯೂ ಮಾಡ್ತು. ಅಲ್ಲಿಯ ಆರೋಗ್ಯ ಕಾರ್ಯದರ್ಶಿಗಳಿಗೆ ಏನಂತ ಅಂದರೆ, ನೀವು ಇದು ಫುಡ್ ಸೇಫ್ಟಿ ಸ್ಟ್ಯಾಂಡ್ ಆ್ಯಕ್ಟ್ 2006 ಅಡಿಯಲ್ಲಿ, ಫುಡ್ ಸೇಫ್ಟಿ ರೆಗ್ಯುಲೇಷನ್ಸ್ 2011 ಅಡಿಯಲ್ಲಿ ನೀವು ಎಷ್ಟು ರಾಜ್ಯಗಳು ಈ ಗುಟ್ಕಾ ಮತ್ತು ಪಾನ್ ಮಸಾಲಗಳನ್ನು ನಿಯಂತ್ರಿಸುವ ಸಲುವಾಗಿ, ನಿಷೇಧ ಸಲುವಾಗಿ ಏನು ಕ್ರಮ ಕೈಗೊಂಡಿದೆ ಅನುಷ್ಠಾನ ವರದಿಯನ್ನು ಸಲ್ಲಿಸಬೇಕು, ಅಫಿಡವಿಟ್ ಫೈಲ್ ಮಾಡಬೇಕು ಅಂತ. ಅಂದರೆ ಗುಟ್ಕಾ ನಿಷೇಧ ನಿನ್ನೆ ಮೊನ್ನೆದಲ್ಲ. ಹಾಗಾಗಿ ಇದನ್ನು ನಮ್ಮ ಜ್ಞಾನೇಂದ್ರಣ್ಣವರೆಲ್ಲ ಅರಿಬೇಕಾಯ್ತು. ಆ್ಯಸ್ ಇಫ್ ಅವ್ರು ಏನು ಮಾಡ್ತೀರಾ ಅಂದರೆ, ಮೊನ್ನೆಯಿಂದ ಅವ್ರಿಗೆ ಇತ್ತೀಚೆಗೆ ಈ ಕಸ್ತೂರಂಗನ್ ವರದಿ ಇನ್ನಿತರ ವರದಿಗಳೆಲ್ಲ ಅವ್ರಿಗೆ ಮಾರಕವಾದಂಥ ಜನವಿರೋಧಿ ಶಾಸನಗಳನ್ನು ಜಾರಿಗೆ ತಂದಿದ್ದರಿಂದ ಅದರ ರಾಜಕೀಯವಾಗಿ ಅವರಿಗೆ ಏನು ಅನಿಶ್ಚಿತತೆ, ಒಂಥರ ಜನಗಳ ಒಂದು ಅವ್ರ ಮೇಲೆ ಇರ್ತಕ್ಕಂಥ ಆಕ್ರೋಶವನ್ನು ಈ ಬೇರೆ ಕಡೆಗೆ ವರ್ಗಾಯಿಸೋ ಸಲುವಾಗಿ ಈ ಡೈವರ್ಟ್ ಮಾಡೋಕ್ಕಾಗಿ ಉದ್ದೇಶದಿಂದ ಈಗ ರಾಜ್ಯ ಸರ್ಕಾರ ಗುಟ್ಕಾ ಮತ್ತು ಪಾನ್ ಮಸಾಲ ಈಗಲೇ ಈ ಮೊನ್ನೇನೇನೋ ನಿಷೇಧ ಮಾಡ್ತು ಅನ್ನೋ ನಿಟ್ಟಿನಲ್ಲಿ ಆ ಥರದಲ್ಲಿ ಬಿಂಬಿಸಿ ರಾಜಕೀಯ ಲಾಭ ಪಡೆಯೋಕ್ಕೆ ಹೊರಟಿದ್ದಾರೆ. ನಾನು ಅದಕ್ಕೆ ಆರ್ಗ ಜ್ಞಾನೇಂದ್ರವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವರೇ ಹೇಳ್ತಾ ಇದ್ರು ಮೊನ್ನೆ ಪೇಪರಲ್ಲಿ, ಇದರಲ್ಲಿ ನೋಡ್ತಾ ಇದ್ದೆ, ನನಗೆ ಅಡಿಕೆ ಜ್ಞಾನೇಂದ್ರ ಅಂತಲೇ ಹೆಸರಿಟ್ಟಿದ್ದಾರೆ ಅಂತ. ಯಾರು? ಸನ್ಮಾನ್ಯ ಬೊಮ್ಮಾಯಿ ಅವರು ಅಡಿಕೆ ಜ್ಞಾನೇಂದ್ರ ಇಟ್ಟೊಂದು. ಅಡಿಕೆ ಜ್ಞಾನೇಂದ್ರ ಅವರಿಗೆ ಮತ್ತು ವಿಜೇಂದ್ರ ಅವರಿಗೆ, ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ, ಎಂ ಪಿ ರಾಘವೇಂದ್ರ ಅವ್ರಿಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ನಿಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಏನಂತಂದರೆ 2014ರಲ್ಲಿ ಆಡಳಿತಕ್ಕೆ ಬಂತಲ್ಲ, ಆ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕಮಗಳೂರಿಗೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಭೆಗಳನ್ನು ಮಾಡ್ತಾರೆ. ಯಾರು? ಗೌರವಾನ್ವಿತ ಮೋದಿಜಿಯವರು ಅಡಿಕೆ ಬೆಳೆಗಾರ ಸಮಾವೇಶ ಉದ್ಘಾಟನೆ ಭಾಷಣ ಮಾಡ್ತಾರೆ. ನಾವು ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದರೆ ಅಡಿಕೆನೇ ಉಳಿಸ್ತೀವಿ, ಅಡಿಕೆಗೆ ಮಾನ ತಂದು ಕೊಡ್ತೀವಿ, ಅಡಿಕೆ ಬೆಳೆಗಾರರ ಹಿತಾಸಕ್ತಿ ಕಾಪಾಡ್ತೀವಿ ಅಂದರು. ಆದರೆ ನರೇಂದ್ರ ಮೋದಿ ಸರ್ಕಾರ ಅಡಿಕೆ ಬೆಳೆಗಾರರಿಗೆ ಆ ಕೊಟ್ಟ ಭರವಸೆ ಈಡೇರಿಸಲಿಲ್ಲ, ಮೋಸವನ್ನು ದ್ರೋಹವನ್ನು ಮಾಡಿತು. ಹೇಗೆ ಅಂತ ನೀವು ಕೇಳ್ಬೋದು. ತಮಗೆ ಗೊತ್ತಿರಲಿ, 2017ನೇ ಇಸ್ವಿಲಿ ಅನುಪ್ರಿಯಾ ಪಟೇಲ್, ಯಾರು? ಗೌರವಾನ್ವಿತ ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರದ ಆರೋಗ್ಯ ಸಚಿವೆ
ಯಾರು ಅನುಪ್ರಿಯಾ ಪಟೇಲ್ ಲಿಖಿತ ಹೇಳಿಕೆಯನ್ನು ಕೊಡ್ತಾರೆ. ಏನಂತ? ಓರಲ್ ಕ್ಯಾನ್ಸರ್ ಬರುತ್ತೆ ಅಡಿಕೆ ಅಂತ. ಇದು 2017ರದ್ದು ಅನುಪ್ರಿಯಾ ಪಟೇಲ್ ಹೇಳಿಕೆ. ಯಾವತ್ತು ಅಂತಂದರೆ ಇದು ಡಿಸೆಂಬರ್ 22, 2017 ಅನುಪ್ರಿಯಾ ಪಟೇಲ್ ಓಂ ಪ್ರಕಾಶ್ ಯಾದವ್ ಅಂತ ಸಿರ್ಸಾ ಬಿಹಾರದ MP ಪ್ರಶ್ನೆಗೆ ಉತ್ತರಿಸ್ತಾ ಅವ್ರು ಹೇಳ್ತಾರೆ, ಲಿಖಿತ ಹೇಳಿಕೆ ಕೊಡ್ತಾರೆ, ಅಡಿಕೆ ಕ್ಯಾನ್ಸರ್ ಕಾರಕ ಅಂತ. ನಾವೇನೋ ಬಾಯಿ ತಪ್ಪು ಹೇಳಿದ್ರು ಅಂತ ತಿಳ್ಕೊಂಡಿದ್ವಿ. ಮೋದಿಯವರು ಭರವಸೆ ಕೊಟ್ಟಿರಲ್ಲ, ಅಡಿಕೆ ಮಾನ ಉಳಿಸ್ತೀನಿ, ಬೆಳೆಗಾರನ ಉಳಿಸ್ತೀನಿ ಅಂತ. ಮತ್ತೆ 2017ರಲ್ಲಿ ಅದೇ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದ ಆರೋಗ್ಯ ರಾಜ್ಯ ಸಚಿವರಾಗಿರತಕ್ಕಂಥ ಅಶ್ವಿನಿ ಕುಮಾರ್ ಚೌಬೆ ಅವರು ಮತ್ತೆ ಲಿಖಿತ ಹೇಳಿಕೆಯನ್ನು ಕೊಡ್ತಾರೆ ಪಾರ್ಲಿಮೆಂಟಲ್ಲಿ, ಸಂಸತ್ ಅಧಿವೇಶನದಲ್ಲಿ, ಅಡಿಕೆ ತಿಂದರೆ ಓರಲ್ ಕ್ಯಾನ್ಸರ್ ಬರುತ್ತೆ ಅಂತ. ಅಂದರೆ ಈ ಮೂಲಕ ಅಡಿಕೆಯ ಮಾನ ಉಳಿಸ್ತೀನಿ ಅಂತಂದ ಮೋದಿ ಸರ್ಕಾರ ಅಡಿಕೆಯನ್ನು ಕ್ಯಾನ್ಸರ್ ಕಾರಕ ಅಂತೇಳಿ ಹಣೆಪಟ್ಟೆ ಕಟ್ಟಿದ್ದು ನರೇಂದ್ರ ಮೋದಿ ಸರ್ಕಾರ. ಅಡಿಕೆಯ ಮಾನವನ್ನ ಹರಾಜಾಕಿ ನರೇಂದ್ರ ಮೋದಿ ಸರ್ಕಾರ ಅಂತೀನಿ. ಹಾಗೇನೆ ಜ್ಞಾನೇಂದ್ರಣ್ಣವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಏನಂತಂದ್ರೆ 2021ರಲ್ಲಿ ಈ BJP ಜಾರ್ಖಂಡ್ MP ಒಬ್ಬರಿದ್ದಾರೆ, ನಿಶಿಕಾಂತ್ ದೂಬೆ ಅಂತ. ಆ ನಿಶಿಕಾಂತ್ ದೂಬೆ ಪ್ರಧಾನಮಂತ್ರಿ ಮೋದಿಜಿಯವರಿಗೆ ಪತ್ರ ಬರೀತಾರೆ. ಏನಂತ? ಅಡಿಕೆ ತಿನ್ನೋದ್ರಿಂದ, ಅಡಿಕೆ ತಿಂದು ಯುವ ಜನಾಂಗ ಎಲ್ಲ ಹಾಳಾಗ್ತಿದೆ, ನಾಶ ಆಗ್ತದೆ, ಅಡಿಕೆ ಮಾರಕ ಆಗಿದೆ, ಹಾನಿಕಾರಕ ಆಗಿದೆ ಆರೋಗ್ಯಕ್ಕೆ, ಅಡಿಕೆ ನಿಷೇಧ ಕುರಿತು ಅವ್ರು ಏನು ಮಾಡ್ತಾರೆ, ಇವರಿಗೆ ಪತ್ರ ಬರೀತಾರೆ. ಯಾರಿಗೆ? ಇಲ್ಲಿದೆ ನೋಡಿ, ಪ್ರೈವೇಟ್ ಯೂಸ್ ಆಫ್ ಬೀಟಲ್ ನಟ್ಸ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್, BJP MP ನಿಶಿಕಾಂತ್ ದೂಬೆ 2021ರಲ್ಲಿ ಪತ್ರ ಬರೀತಾನೆ ಪ್ರಧಾನಮಂತ್ರಿ ಮೋದಿಗೆ, ಅಡಿಕೆಯನ್ನು ನಿಷೇಧ ಮಾಡಿ ಅಂತ ಕುರಿತು. ಆವಾಗ ಇನ್ ರೆಸ್ಪಾನ್ಸ್ ಟು ಹಿಸ್ ಲೆಟರ್, ಇವ್ರು ಏನು ಲೆಟರ್ ಬರೀತಾರಲ್ಲ ಪ್ರಧಾನಮಂತ್ರಿ ಮೋದಿಗೆ, ಮೋದಿ ಇಲ್ಲಿ ಮಾನ ಉಳಿಸ್ತೀನಿ ಅಂದವರು ಅವ್ರದೇ MP ಅಡಿಕೆ ನಿಷೇಧ ಮಾಡ್ತೀವಿ ಅಂದಾಗ ಯಾಕೆ ಮೌನ ವಹಿಸಿದ್ರು? ಇದನ್ನು ನಮ್ಮ ಅಡಿಕೆ ಜ್ಞಾನೇಂದ್ರನೇ ಹೇಳಬೇಕು. ಯಾಕೆ ಮೌನವಾಗಿದ್ರು ಇವರೆಲ್ಲ? ಜೊತೆಗೆ ಇವರ ಲೆಟರ್ ಬರೀತಾರಲ್ಲ ಪ್ರಧಾನಮಂತ್ರಿ ಮೋದಿಗೆ, ನಿಶಿಕಾಂತ್ ದೂಬೆ BJP ಜಾರ್ಖಂಡ್ MP ಅಡಿಕೆ ನಿಷೇಧ ಮಾಡಿ ಕುರಿತು, ಅದಕ್ಕೆ ಉತ್ತರವಾಗಿ ನಮ್ಮ ಅವತ್ತಿನ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವಿಯಾ ಇವರು ಅವತ್ತಿನ ಆರೋಗ್ಯ ಸಚಿವ 2022ರಲ್ಲಿ ಏನಂತ ಹೇಳಿಕೆ ಕೊಡ್ತಾರೆ ಗೊತ್ತಾ? I will go to hold a panel discussion with the Food Safety Standard Authority of India regarding complete ban on human consumption of betel nut ಅಂತಾರೆ. ಅಂದರೆ ಅಡಿಕೆಯ ಮಾನವ ಬಳಕೆಯ ನಿಷೇಧ ಕುರಿತು ಭಾರತ ಆಹಾರ ಗುಣಮಟ್ಟ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ಸಭೆಯನ್ನು ಕರೆದು ಸಮಾಲೋಚನೆ ಮಾಡಿ ತೀರ್ಮಾನ ತಗೊಂತೀನಿ ಅಂದರು. ಅವಾಗ ಅಡಿಕೆ ಜ್ಞಾನೇಂದ್ರಣ್ಣ ಇಲ್ಲಿ ಹೋಗಿದ್ರು, ಅಡಿಕೆ ಬಿಟ್ಟಿದ್ರು. ಅವಾಗ ಎಲ್ಲೋಗಿದ್ರು? ವಿಜೇಂದ್ರ ರಾಘವೇಂದ್ರ, ಇವರು ಸದಾನಂದ ಗೌಡ್ರು, ಯಡಿಯೂರಪ್ಪನವರೆಲ್ಲ. ಅಂದರೆ ಅಡಿಕೆಯ ಮಾನವನ್ನ ನಿರಂತರವಾಗಿ ನಾವು ಹೇಳ್ತೀವಿ, ಅಡಿಕೆ ಈ ಭಾರತದ ಹಿಂದೂ ಸಂಸ್ಕೃತಿಯಲ್ಲಿ ಧಾರ್ಮಿಕ ಸಭೆ ಸಮಾರಂಭಗಳಲ್ಲಿ ಪೂಜ್ಯ ಭಾವನೆಯನ್ನು ಹೊಂದಿರತಕ್ಕಂಥ ಅಡಿಕೆ, ಔಷಧಿ ಗುಣವುಳ್ಳ ಅಡಿಕೆನ ಇದು ಲಕ್ಷಾಂತರ ಜನ ಅಡಿಕೆ ರೈತರ ಬದುಕಿನ ಬೆಳೆ ಆಗಿದೆ. ಈ ಬೆಳೆಯನ್ನು ಉಳಿಸೋದು ಬಿಟ್ಟು ಇವರು ಅಳಿಸಕ್ಕೆ ಹೊರಟಿರತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ಜ್ಞಾನೇಂದ್ರಣ್ಣವರು ಹೇಳ್ತಿದ್ದಾರೆ ಏನಂತ ಹೇಳಿ, ಈಗ ಕಾಂಗ್ರೆಸ್ ಸರ್ಕಾರದವರು ವಿಜೇಂದ್ರ ಅವರು ಮನೆ ಭಾರಿ ಮಾತಾಡಿದ್ರು. ಏನಂತ? ಇದನ್ನು ರಾಘವೇಂದ್ರ ಅವರು ಮಾತಾಡಿದ್ರು, 24 ಗಂಟೆ ಒಳಗೆ ಗುಟ್ಕಾ ನಿಷೇಧ ವಾಪಸ್ ತಗೊಳ್ಳಿ ಅಂದ್ರೆ ದೊಡ್ಡ ಹೋರಾಟ ಅಂತ. ಇದೇ ರಾಘವೇಂದ್ರ ಅವ್ರಿಗೆ ಕೇಳ್ತೀನಿ, ರಾಘವೇಂದ್ರ ಅವರೇ ಮತ್ತೆಲ್ಲ BJP ನಾಯಕರೇ, ನಿಮಗೊಂದು ಪ್ರಶ್ನೆ ಕೇಳ್ತೀನಿ. 2000 ಇಸ್ವಿಲಿ ಏನು ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವ ಸರ್ಕಾರ ಅಡಿಕೆಯ ಭವಿಷ್ಯ ಮತ್ತು ಮಾರುಕಟ್ಟೆ ಇದ್ರ ಬಗ್ಗೆ ಒಂದು ಬೇಡಿಕೆ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಅಮಗ್ರವಾಗಿ ಒಂದು ತಜ್ಞರ ಸಮಿತಿನ ನೇಮಕ ಮಾಡ್ತಾರೆ 2000 ಇಸ್ವಿಯಲ್ಲಿ. ಯಾರು? ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವ ಸಮಿತಿ. ಆ ತಜ್ಞರ ಸಮಿತಿಲೆಲ್ಲ ಯಾರಿದ್ರು ಗೊತ್ತಾ ಸ್ವಾಮಿ? ಇದೇ ಸಹಕಾರ ಭಾರತಿಯವರೇ ಇವರು. ಏನು ಅಂದಿನ ಕ್ಯಾಂಪ್ಕೋ ಅಧ್ಯಕ್ಷ SR ರಂಗಮೂರ್ತಿ ಹಾಗೂ ಮಾಜಿ ಕ್ಯಾಂಪ್ಕೋ ಅಧ್ಯಕ್ಷ P ರಾಮ್ಭಟ್ ಪುತ್ತೂರು ಅವರು, ಆಮೇಲೆ ಡಾಕ್ಟರ್ PKS ಭಟ್ ಪ್ರೆಸಿಡೆಂಟ್ ಆಲ್ ಇಂಡಿಯಾ ಅರೆಕಾ ಗ್ರೋವರ್ಸ್ ಅಸೋಸಿಯೇಷನ್ ಪುತ್ತೂರು, ಇವರೆಲ್ಲ ಬಹುತೇಕ ಸಹಕಾರಿ ಭಾರತೀಯ ನಮ್ಮ ಪ್ರಮುಖರನ್ನೇ ಹೊಂದಿರತಕ್ಕಂಥ ಈ 2000ರಲ್ಲಿ ರಚಿಸಿದಂತಹ ಏನು ವಾಜಪೇಯಿ ಸರ್ಕಾರ ರಚಿಸಿದಂಥ ತಜ್ಞರ ಸಮಿತಿ ಏನಂತ ಹೇಳತ್ ಗೊತ್ತಾ? ಪೇಜ್ ನಂಬರ್ 37 ಹೇಳತ್ ನೋಡಿ. ನಾವು ಇಲ್ಲಿ ಗುಟ್ಕಾ ಮಾತಾಡ್ತಿದ್ದೀವಿ, ಗುಟ್ಕಾ ಮತ್ತು ಪಾನ್ ಮಸಾಲ ಇದನ್ನ ಏನೋನ ನಿಷೇಧದ ಕುರಿತು. ಆದರೆ ಇದೇ BJP ಅಡಿಕೆ ಜ್ಞಾನೇಂದ್ರ ಅವರ ಪಕ್ಷದ ಏನು ಕೇಂದ್ರ ಸರ್ಕಾರ NDA ಸರ್ಕಾರದ ಅವಧಿಯಲ್ಲಿ ನೀಡಿದಂಥ ತಜ್ಞರ ಸಮಿತಿ, ಬಹುತೇಕ BJP ನಾಯಕರೇ ಇರತಕ್ಕಂಥ ತಜ್ಞರ ಸಮಿತಿ ಇಲ್ಲಿ ಹೇಳತ್ ನೋಡಿ ಪೇಜ್ ನಂಬರ್ 47 ದೇರ್ ಆರ್ ಆಲ್ಸೋ ಎವಿಡೆನ್ಸಸ್ ಟು ಶೋ ದಟ್ ಚೂಯಿಂಗ್ ಅರೆಕಾ ನಟ್ ಈಸ್ ಕಾರ್ಸಿಯೋಜೆನಿಕ್. ಅಂದರೆ ಅಡಿಕೆ ತಿನ್ನುವುದರಿಂದ ಕ್ಯಾನ್ಸರ್ ಬರುತ್ತೆ ಇದೆ ಅಂತ ಹೇಳಿ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ ಅಂತೇಳಿ ಪೇಜ್ ನಂಬರ್ 47 ಹೇಳ್ತಾನೆ. ಅದು ಹೋಗ್ಲಿ ಅಂತ ಮಾಡಿದ್ವಿ. ಮತ್ತೆ ಹೇಳ್ತಾರೆ ಇನ್ನೊಂದು ಪೇಜ್ ನಂಬರ್ 49 ಏನು ಹೇಳ್ತಾರೆ? ಸಿನ್ಸ್ ದ ಅರೆಕಾ ನಟ್ ಈಸ್ ರಿಪೋರ್ಟೆಡ್ ಟು ಬಿ ಕಾರ್ಸಿಯೋಜೆನಿಕ್, ಮೇ ಬಿ ಇನ್ ಫ್ಯೂಚರ್ ವಿತ್ ಗ್ರೋಯಿಂಗ್ ಅವೇರ್ನೆಸ್ ಆಫ್ ಹೆಲ್ತ್ ಹೆಜಾರ್ಡಸ್, ಇಟ್ಸ್ ಯೂಸೇಜ್ ಮೇ ಬಿ ರಿಸ್ಟ್ರಿಕ್ಟೆಡ್. ನೋಡಿ, ಅಂದರೆ
ಈ ಬಳಕೆಯಿಂದ ಅಂದರೆ ಜನರಲ್ಲಿ ಜಾಗೃತಿ ಮೂಡಿ ಅಡಿಕೆಯ ಈ ನಿಷೇಧವಾಗುವಂತಹ ಸಂಭವ ಇದೆ ಅಂತಕ್ಕಂಥ ಮಾತನ್ನು ಯಾರು ಹೇಳಿದ್ದು? ಇದೇ BJP ನಾಯಕರು ಒಳಗೊಂಡಂಥ ಅಟಲ್ ಬಿಹಾರಿ ವಾಜಪೇಯಿ ನಡೆದ ಕೇಂದ್ರ NDA ಸರ್ಕಾರ BJP ಸರ್ಕಾರದ ತಜ್ಞರ ವರದಿಯಲ್ಲಿ ಹೇಳುತ್ತೆ. ಇಷ್ಟು ಮಾತ್ರ ಹೇಳಿಲ್ಲ, ಅದಕ್ಕೆ ಅಡಿಕೆ ಜ್ಞಾನೇಂದ್ರ ಅವ್ರಿಗೆ ಕೇಳೋಣ ಅಂತ ಮಾಡಿದ್ದೀನಿ. ನೀವೀಗ ಗುಟ್ಕಾ ಮತ್ತು ಪಾನ್ ಮಸಾಲನ ಈಗ ಬ್ಯಾನ್ ಮಾಡಿದ್ರು ಅಂತ ಒಬ್ಬ ಹೊಡಿತಿದ್ರಲ್ಲ, ನಿಮ್ಮ ಅದೇ ತಜ್ಞರ ಸಮಿತಿ ಏನು ಹೇಳ್ತು ಗೊತ್ತೇನು? SR ರಂಗಮೂರ್ತಿ, P ರಾಮ್ ಭಟ್ ಇವರೆಲ್ಲ ಇರ್ತಕ್ಕಂಥ ಸಮಿತಿ. ಇಟ್ ಈಸ್ ನೋಡಿ, ಆಸ್ ಆನ್ ಟುಡೇ ಅರೆಕನಟ್ ಈಸ್, ಇದು ರೆಕಮೆಂಡೇಶನ್ಸು. ಆಸ್ ಆನ್ ಟುಡೇ ಅರೆಕನಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಮ್ಯಾಸ್ಟಿಕೇಟರಿ ಪರ್ಪಸ್, ಅಂದರೆ ಜಗಿಯಕ್ಕಾಗಿ ಅಗಿಯಕ್ಕಾಗಿ ಅಂತ. ಇಟ್ ಈಸ್ ಯೂಸ್ಡ್ ಆಸ್ ಎನ್ ಇಂಟಾಕ್ಸಿಕೆಂಟ್, ಒಂದು ಮಾದಕ ಉತ್ತೇಜಕ ಅಂತ ಹೇಳಿ ಇದನ್ನು ಬಳಸ್ತಾರೆ ಅಂತ ಒಂದು. ಜೊತೆಗೆ ಇಟ್ ಈಸ್ ಕಾಮನ್ಲಿ ಯೂಸ್ಡ್ ವಿತ್ ಲೈಮ್ ಅಂಡ್ ಬೀಟಲ್ ಲೀಫ್ ಫಾರ್ ಚ್ಯೂಯಿಂಗ್ ಅಂತ ಹೇಳ್ತಾರೆ ಫಸ್ಟ್. ಆಮೇಲೆ ಇಟ್ ಈಸ್ ಆಲ್ಸೋ ಕನ್ಸ್ಯೂಮ್ಡ್ ಆಸ್ ಪ್ರೊಸೆಸ್ಡ್ ಅರೆಕನಟ್ ಇನ್ ದ ಫಾರಮ್ ಆಫ್ ಗುಟ್ಕಾ, ಪಾನ್ ಮಸಾಲಾ ಅಂಡ್ ಪಾನ್ ಪರಾಗ್ ಎಕ್ಸೆಟ್ರಾ ವಿಚ್ ಆರ್ ಹೆಜಾರ್ಡಸ್ ಟು ಹೆಲ್ತ್. ನೋಡಿ, ಅವತ್ತೇ ಇವರು ಈಗೆಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಎಲ್ಲ ಇತ್ತೀಚೆಗೆ ಬಂದು ನಾವು ಗುಟ್ಕಾ ಬ್ಯಾನಿನ ಬಗ್ಗೆ ಪ್ರಸ್ತಾಪ ಆಗ್ತಾ ಇದೆ ಈಗ. ಆದರೆ 2001 ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವ ತಜ್ಞರ ಸಮಿತಿ ವರದಿಯಲ್ಲೇ ಇದೆ, ಶಿಫಾರಸ್ ಮಾಡಿದೆ, ಗುಟ್ಕಾ, ಪಾನ್ ಮಸಾಲ, ಪಾನ್ ಪರಾಗು ಆರೋಗ್ಯಕ್ಕೆ ಮಾರಕ. ಇದು ಜ್ಞಾನೇಂದ್ರಣ್ಣಂಗೆ, ವಿಜೇಂದ್ರಣ್ಣಂಗೆ, ರಾಘವೇಂದ್ರಣ್ಣಂಗೆ ತಿಳಿದಿಲ್ವಾ? ಯಾಕೆ ಬುದ್ಧಿವಂತಿಕೆ ಮಾಡ್ತಾ ಇದ್ದೀರಾ ಅಂತೇಳಿ ನಾವು ಪ್ರಶ್ನಿಸ್ತಾ ಇದ್ದೀವಿ. ಹಾಗಾಗಿ ಇಟ್ ಈಸ್ ನಾಟ್ ಆಫ್ ಗುಟ್ಕಾ ಮತ್ತು ಪಾನ್ ಮಸಾಲಗಳ ಇದಿದೆಯಲ್ಲ, ಬಹುಶಃ ಗುಟ್ಕಾ, ಪಾನ್ ಮಸಾಲ ಇವಕ್ಕೆಲ್ಲ ಪ್ರಪ್ರಥಮ ಬಾರಿಗೆ ನಿಷೇಧ ಕುರಿತು ಪ್ರಸ್ತಾಪ ಆಗಿದ್ದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ತಜ್ಞರ ಸಮಿತಿಯ ವರದಿಯಲ್ಲಿ ಏನದನ್ನ BJP ತಿಳ್ಕೋಬೇಕು. ಇದನ್ನ ನಾವು ಖಂಡಿಸ್ತೀವಿ ಕಾಂಗ್ರೆಸ್ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಬ್ಬ ಅಡಿಕೆ ಬೆಳೆಗಾರಾಗಿ. ಒಂದು ಇದಲ್ದೇನೆ ಇನ್ನೊಂದು ಹೇಳಿದ್ರು, ಇದನ್ನು ಜ್ಞಾನೇಂದ್ರನಿಗೆ ಹೇಳೋಣ ಅಂತ ಮಾಡ್ತಾ ಇದ್ದೀನಿ. ಏನಂತಂದ್ರೆ, ಟು ಡಿಸ್ಕರೇಜ್, ನಾವೆಲ್ಲ ಅಡಿಕೆಗೆ ನಾನು ಇನ್ನು ಆಮೇಲೆ ಹೇಳ್ತೀನಿ ಕಾಂಗ್ರೆಸ್ ಏನು ಮಾಡಿದೆ, BJP ಏನು ಮಾಡಿದ್ದೀನಿ, ಇದರಲ್ಲಿ ಹೇಳ್ತಾರೆ ಟು ಡಿಸ್ಕರೇಜ್ ದ ನ್ಯೂ ಏರಿಯಾ ಆಫ್ ಎಕ್ಸ್ಪ್ಯಾನ್ಷನ್ ಆಫ್ ಅರೆಕನಟ್, ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ NABARD, ಕೋಆಪರೇಟಿವ್ಸ್ ಅಂಡ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಎಕ್ಸೆಟ್ರಾ ಮೇ ಫೇಸ್ ಔಟ್ ದ ಫೈನಾನ್ಸಿಂಗ್ ಆಫ್ ಏರಿಯಾ ಎಕ್ಸ್ಪೆನ್ಷನ್. ಅಂದರೆ ಅಡಿಕೆ ತೋಟಗಳ ವಿಸ್ತರಣೆಗೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ, NABARD ಸಹಕಾರಿ ಸಂಸ್ಥೆಗಳಿಂದ ಏನು ಆರ್ಥಿಕ ಸಹಾಯನ ಉತ್ತೇಜನ ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಎಲ್ಲಿ ಪ್ರಸ್ತಾಪ ಮಾಡಿದೆ? ಇದೇ BJP ನೇತೃತ್ವದ 2001 ಅಟಲ್ ಬಿಹಾರಿ ನೇತೃತ್ವದ ವಾಜಪೇಯಿ ಸರ್ಕಾರದ ತಜ್ಞರ ವರದಿಯಲ್ಲಿದೆ. ಇದನ್ನ ಜ್ಞಾನೇಂದ್ರ ಅವರು ಮರೆಮಾಚಿದ್ದಾರೆ. ಇವನ್ನೆಲ್ಲ ಒಂದು ಕಡೆ ಮೊನ್ನೆಯ ಒಂದು ಆಯುಕ್ತರ ಆದೇಶವನ್ನೇ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಇಡೀ, ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 23 ಜಿಲ್ಲೆಯಲ್ಲಿ ಈಗ ಅಡಿಕೆ ಬೆಳೀತಾ ಇದ್ದಾರೆ, ಸುಮಾರು 11 ಜಿಲ್ಲೆಯಲ್ಲಿ ಅಧಿಕ ಅಡಿಕೆನ ಬೆಳೀತಾ ಇದ್ದಾರೆ, ಶಿವಮೊಗ್ಗನೂ ಸೇರಿದಂತೆ. ಇವತ್ತು ಇವರೆಲ್ಲ ಗಮನವನ್ನ ಈ ಕಾಂಗ್ರೆಸ್ ವಿರುದ್ಧ ಎತ್ಕಟ್ಟಿ, ಜನರನ್ನ, ಅಡಿಕೆ ಬೆಳೆಗಾರನ್ನೆಲ್ಲ ಎತ್ಕಟ್ಟಿ ಒಂದು ರಾಜಕೀಯ ಹುನ್ನಾರವನ್ನು ಮಾಡ್ತಾ ಇದ್ದಾರೆಲ್ಲ. ದಯವಿಟ್ಟು ನಾನು ಅವರಿಗೆ ಮನವಿನ ಮಾಡ್ಕೋತೀನಿ, ಒಬ್ಬ ಅಡಿಕೆ ಬೆಳೆಗಾರನಾಗಿಯೂ ನೀವು ಅಡಿಕೆ ರಾಜಕಾರಣ ಬಿಡಿ, ಅಡಿಕೆ ರಾಜಕಾರಣದ ವಸ್ತು ಅಲ್ಲ, ಬದುಕಿನ ವಸ್ತು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಅದರಿಂದ ಈ ಅಡಿಕೆಯ BJPಯ ನಾಯಕರು ಅಡಿಕೆ ರಾಜಕಾರಣವನ್ನು ನಾವು ಖಂಡಿಸ್ತೇವೆ. ನಿಮ್ಮ ಏನು ಅಡಿಕೆಗೆ ಮಾಡಿದಂಥ ದ್ರೋಹನ ಬಗ್ಗೆ ನೀವೆಲ್ಲ ನಿಮ್ಗೆ ಅರಿವಿರಬೇಕು, ಇದನ್ನ ನಾವು ಎಕ್ಸ್ಪೋಸ್ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ಏನಾಯಿತು ಅಂತಂದರೆ, ನೋಡಿ, ಈ 2014 ನಂತರ ಕೇಂದ್ರದಲ್ಲಿ BJP ಸರ್ಕಾರ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ ನಂತರ ನಿರಂತರವಾಗಿ ಈಶಾನ್ಯ ರಾಜ್ಯಗಳಾದಂತಹ ಮಿಜೋರಾಂ, ಮಣಿಪುರ ಮೂಲಕ ಬರ್ಮಾ ದೇಶದಿಂದ ಕಳಪೆ ಗುಣಮಟ್ಟದ ಅಗ್ಗದ ಅಡಿಕೆ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ವಂಚನೆಯನ್ನು ಮಾಡಿ ನಿರಂತರವಾಗಿ ಇವತ್ತಿಗೂ ಕಳ್ಳ ಸಾಗಾಣಿಕೆ ಆಗ್ತಾ ಇದೆ. ಇದಕ್ಕೆ ಕೇಂದ್ರ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಉತ್ತೇಜನ ಮಾಡ್ತಾ ಇದ್ದಾರೆ ಅವರು. ಇದಕ್ಕೆ ಅವರೇ ಸಹಕಾರ ಕೊಡ್ತಿದ್ದಾರೆ. ಯಾಕಂತಂದರೆ ಈಗ ನಾನು ಹೇಳ್ತೀನಿ, ನಿನ್ನೆ ಒಂದು ಜ್ಞಾನೇಂದ್ರ ಅವ್ರದ್ದು ನೋಡಿದೆ ಒಂದು ಬೈಟು, ನಿನ್ನೆ 2,500 ಕೋಟಿಯ ಬಾಂಗ್ಲಾ ಮೂಲದ ಅಡಿಕೆ ಅಂತ ಹೇಳಿ ಇಳಿಸಿದ್ದೀವಿ ಅಂತ ಅದಕ್ಕೆ ಹೇಳಿ. ಆದರೆ ಅಂದರೆ ಅವರು ಹೇಳಿಕೆ ಕೊಟ್ಟಿರೋದ್ರಿಂದನೂ ಅಂತೆ ನಿನ್ನೆ ತನಕನೂ 2014 ಕಳ್ಳ ಸಾಗಾಣಿಕೆ ನಡೀತಿದೆ ಅನ್ನೋದು ಸಾಬೀತಾಗಿದೆ. ಜೊತೆಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ, ನಮ್ಮಲ್ಲಿ ಸಾರ್ಕ್, ಸಾಫ್ಟಾ, ISFTA ಅಂತ ಹೇಳಿ ಮುಕ್ತ ವಾಣಿಜ್ಯ ಒಪ್ಪಂದಗಳನ್ನು ನಾವು ಹೊಂದಿದ್ದೇವೆ. ಇವರು ಏನು ಮಾಡ್ತಾರಲ್ಲಿ, ಈ ಉತ್ತರ ಭಾರತದ ಗುಟ್ಕಾ ವ್ಯಾಪಾರಿಗಳೆಲ್ಲ ಇವರೆಲ್ಲ ಫಂಡ್ ರೈಸರ್ಸ್ ಟು BJPಯ ಎಲ್ಲ ಇವರವರು ವಾಣಿಜ್ಯೋದ ಇವು ಅಡಿಕೆ ವರ್ತಕರಿದ್ದಾರಲ್ಲ, ಉತ್ತರ ಭಾರತದ ವರ್ತಕರೆಲ್ಲ ಅವರು ಪರವಾಗಿರ್ತಕ್ಕಂಥವ್ರೆ, ಅವರಿಗೆ ಇವರು ಸಹಕಾರ ಕೊಡ್ತಾರೆ. ಈ BJP ಸರ್ಕಾರ, ಕೇಂದ್ರ ಸರ್ಕಾರ ಅಡಿಕೆ ಬೆಳೆಗಾರರ ಪರವಾಗಿಲ್ಲ, ಇದು ಅಡಿಕೆ ಉತ್ತರ ಭಾರತದ ಅಡಿಕೆ ವರ್ತಕರ ಪರವಾಗಿ ಇರ್ತಕ್ಕಂಥ ಒಂದು ಸರ್ಕಾರ ಅಂತ ಹೇಳಿ ನಾನು ನೇರವಾಗಿ ಆರೋಪ ಮಾಡ್ತೀನಿ. ಯಾಕಂತಂದರೆ 2014 ಈವರೆಗೂ ಸಹ ನಿರಂತರವಾಗಿ ಬರ್ಮಾ ದೇಶದ ಅಡಿಕೆ
ಮಿಜೋರಾಂ, ಮಣಿಪುರ ಮತ್ತು ಮೇಘಾಲಯಗಳ ಮೂಲಕ ನಮ್ಮ ನಾಗಪುರ ಮತ್ತು ಗುಜರಾತಿಗೆ ತಲುಪ್ತಾ ಇದೆ. ಇದಕ್ಕೆ ಕೇಂದ್ರ ಸರ್ಕಾರದ ಮೃದು ಧೋರಣೆಯೇ ಕಾರಣ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಜೊತೆಗೆ ಇದೊಂದಲ್ಲ, ಈ ಸಾರ್ಕು, ಸಾಫ್ಟಾ ಮತ್ತು ISFTA ಅಂತ ಏನಿದೆಯಲ್ಲ, ಏನು ಸೌತ್ ಏಷ್ಯನ್ ಫ್ರೀ ಟ್ರೇಡ್ ಅಗ್ರಿಮೆಂಟು, ಸಾರ್ಕ್ ಅಗ್ರಿಮೆಂಟು ಮತ್ತು ISFTA ಇಂಡೋ ಶ್ರೀಲಂಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟಿನ ಮುಕ್ತ ವಾಣಿಜ್ಯ ಒಪ್ಪಂದಗಳಿದ್ದಾವೆ ನಮ್ಮ ನೆರೆಹೊರೆ ರಾಷ್ಟ್ರಗಳು. ಈ ಮುಕ್ತ ವಾಣಿಜ್ಯ ಒಪ್ಪಂದಗಳಲ್ಲಿ ಏನಾಗಿದೆ ಅಂತಂದರೆ, ನಮ್ಮ ಈ ಒಪ್ಪಂದಗಳಿಗೆ ಒಳಪಟ್ಟಿರ್ತಕ್ಕಂಥ ದೇಶಗಳಿಗೂ ಮತ್ತು ಭಾರತ ದೇಶಕ್ಕೂ ಕೆಲವು ಒಪ್ಪಂದಗಳಲ್ಲಿ ರಿಯಾಯಿತಿಗಳನ್ನು ಕೊಟ್ಟಿದ್ವಿ ಅವರಿಗೆ, ಒಳ್ಳೆಯ ಸ್ನೇಹವನ್ನು ಇಟ್ಕೊಳ್ಬೇಕು ಅಂತ ಹೇಳಿ, ಮಧುರ ಬಾಂಧವ್ಯ ಇಟ್ಕೊಳಕ್ಕಾಗಿ. ಏನಾಗ್ತಿದೆ ಅಂದರೆ, ಇಂಡೋನೇಷ್ಯಾದ ಅಡಿಕೆ ಇದೆಯಲ್ಲ, ಕಳಪೆ ಗುಣಮಟ್ಟದ ಅಡಿಕೆನ, ಇಂಡೋನೇಷ್ಯಾದ ಅಡಿಕೆನ ಶ್ರೀಲಂಕಾಗೆ ತರಿಸ್ಬಿಟ್ಟು ಶ್ರೀಲಂಕಾದಲ್ಲಿ ಈ ಶ್ರೀಲಂಕನ್ ಅಡಿಕೆ ಅಂತೇಳಿ ಲೇಬಲ್ ಹಚ್ಚಿಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿಸಿ ಭಾರತಕ್ಕೆ ಸಾವಿರಾರು ಕೋಟಿ ರೂಪಾಯಿ ತೆರಿಗೆ ವಂಚನೆ ಮಾಡಿ ಇಲ್ಲಿ ಬರ್ತಾ ಇದೆ. ಎಕ್ಸ್ಪೋರ್ಟ್ ಅಂತೀವಿ, ಮರು ರಫ್ತಾಗ್ತಾ ಇದೆ. ಇದ್ರ ಬಗ್ಗೆ ಯಾಕೆ ಕೇಂದ್ರ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಈವರೆಗೂ ಕೈಗೊಂಡಿಲ್ಲ? ಜೊತೆಗೆ ನಿನ್ನೆನೇ ಜ್ಞಾನೇಂದ್ರಣ್ಣ ಅವರು ಹೇಳ್ದಂಗೆ, ಏನು ಹೇಳಿ, ಬಾಂಗ್ಲಾದೇಶದ ಅಡಿಕೆ ಅಂತೇಳಿ ಬಂದು ಲೇಬಲ್ ಹಚ್ಕೊಂಡು ಮಾರಾಟ ಮಾಡ್ತಿದ್ದಾರೆ. ಅಂದರೆ ಇವೆಲ್ಲ ಸಾಕ್ಷ್ಯಾಧಾರಗಳು BJP ನಾಯಕರು. ಆಮೇಲೆ ಇಲ್ಲೆಲ್ಲ ಕ್ಯಾಂಪ್ಕೋದವರೆಲ್ಲ ಮನವಿ ಕೊಟ್ಟಿದ್ದಿದೆ, ದಯವಿಟ್ಟು ಕಳ್ಳ ಸಾಗಾಣಿಕೆ ನಿಲ್ಲಿಸಿ ಅಂತ. ಅಂದರೆ BJP ನಾಯಕರ ಮನವಿಗಳಿಂದನೇ ಅರ್ಥ ಆಗುತ್ತೆ, ಮೋದಿ ಸರ್ಕಾರ ಕೇಂದ್ರದಲ್ಲಿ ಬಂದ ಮೇಲೆ ಕಳ್ಳ ಸಾಗಾಣಿಕೆ ನಿರಂತರ ನಡೀತಿದೆ. ಮತ್ತು ಆಮೇಲೆ ನೋಡಿ, ಈ ದೇಶೀಯ ಮಾರುಕಟ್ಟೆಯಲ್ಲಿ ನಮ್ಮ ಉತ್ಕೃಷ್ಟ ಗುಣಮಟ್ಟದ ಅಡಿಕೆ ಲಕ್ಷಾಂತರ ಟನ್ ದಾಸ್ತಾನಿದ್ದಾಗ ಯಾಕ್ರಿ ಸ್ವಾಮಿ ಜ್ಞಾನೇಂದ್ರಣ್ಣ ನಿಮ್ಮ BJP ಸರ್ಕಾರ ಭೂತಾನಿಂದ ಅಡಿಕೆ ಆಮದಕ್ಕೆ ಅವಕಾಶ ಮಾಡಿಕೊಟ್ರೆ 17,000 ಮೆಟ್ರಿಕ್ ಟನ್? ಯಾಕೆ? ಯಾರ ಅನುಕೂಲಕ್ಕಾಗಿ? ಇದೇನು ತೀರ್ಥಹಳ್ಳಿಲಿ ನಾವು ಬೆಳಿತೀವಲ್ಲ, ಬಡವರೆಲ್ಲ ಬೆಳಿತೀವಲ್ಲ, ಇಲ್ಲಿ ಏನಂತಂದರೆ ದೇಶಾವರ ಅಡಿಕೆ ನಾವು ಬೆಳಿತೀವಿ, ನಮ್ಮ ಅನುಕೂಲಕ್ಕ? ಯಾರ ಅನುಕೂಲಕ್ಕೆ? ಇದು ಉತ್ತರ ಭಾರತದ ಈ ಅಡಿಕೆ ವರ್ತಕರ ಅನುಕೂಲಕ್ಕಾಗಿ BJP ತೋರಿಸಿರ್ತಕ್ಕಂಥ ಒಂದು ಸಹಾಯ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಅದರಿಂದ ನೋಡಿ, ನಿರಂತರವಾಗಿ ಅಡಿಕೆ ಕಳ್ಳ ಸಾಗಾಣಿಕೆಗೆ ಹಾಗೂ ಇದು ಮರು ರಫ್ತಿಗೆ, ಎಕ್ಸ್ಪೋರ್ಟ್ ಮಾಡೋಕ್ಕೆ ರಿಯಾಯಿತಿಗೆ, ಏನು ಸಾರ್ಕೋ, ಸಾಫ್ಟಾ, ISFTA ಏನು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇದೆಯಲ್ಲ, ಮುಕ್ತ ವಾಣಿಜ್ಯ ಒಪ್ಪಂದಗಳ ರಿಯಾಯಿತಿಗಳನ್ನು ದುರ್ಬಳಕೆ ಮಾಡಿಕೊಂಡು ನಿರಂತರವಾಗಿ ಅಡಿಕೆಯ ಏನು ಮರು ರಫ್ತಿಗೆ ಅವಕಾಶ ಮಾಡಿಕೊಟ್ಟು, ಮತ್ತು ಭೂತಾನ್ ಇನ್ನಿತರ ದೇಶಗಳು, ನಮ್ಮ ದೇಶದಲ್ಲೇ ಬೇಕಾದಷ್ಟು ಅಡಿಕೆ ದಾಸ್ತಾನಿದ್ರೂ ಭೂತಾನಿಂದ ಅಡಿಕೆ ತರಿಸೋಕ್ಕೆ ಅವಕಾಶ ಮಾಡಿಕೊಡೋದ್ರ ಮೂಲಕ ದೇಶೀಯ ಮಾರುಕಟ್ಟೆಯಲ್ಲಿ ನಮ್ಮ ದೇಶದ ಅಡಿಕೆ ಬೆಳೆಗಾರರ ಉತ್ತಮ ಗುಣಮಟ್ಟದ ಅಡಿಕೆಗೆ ಬೆಲೆ ಕುಸಿಯುವಂತೆ ಯಾರು ಮಾಡಿದರೆ ಅದು ಶ್ರೀ ನರೇಂದ್ರ ಮೋದಿ ನೇತೃತ್ವ ಕೇಂದ್ರ ಸರ್ಕಾರ ಅಂತ ನೇರ ಆರೋಪವನ್ನು ಮಾಡ್ತಿದ್ದೀನಿ. ಇದಕ್ಕೆ ನೀವೇನು ಅಂತ ಕೇಳ್ಬೋದು. ನೋಡಿ, ಈ BJP ಸರ್ಕಾರ ನಿನ್ನೆ ಹೇಳಿದ್ರು ಜ್ಞಾನೇಂದ್ರ ಅವರು, ಏನಂತ, ಇದನ್ನ ಎಂಥದ್ದು, ನಮ್ಮ DRI ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸು, ED ಎಲ್ಲ ಲಾಭ ಇದು ಮಾಡ್ತು ಅಂತ. ನಿಮ್ಗೊಂದು ದೃಷ್ಟಾಂತ ಹೇಳ್ತೀನಿ ನೋಡಿ. 2021ರಲ್ಲಿ ಈ BJP ಸರ್ಕಾರ ಇದೆಯಲ್ಲ, ಕಾಟಾಚಾರಕ್ಕೆ ಇವೆಲ್ಲ ರೈಡ್ ಮಾಡೋದು, ಒಳಗಡೆ ಮಾಲೊಂದು ಕೋಟ್ಗಟ್ಟಲೆ ಬಿಟ್ಕೊಳ್ಳೋದು, ಆಮೇಲೆ ಕಾಟಾಚಾರಕ್ಕೆ ಮಾಡೋದು. ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. 2021ರಲ್ಲಿ ಡಾಕ್ಟರ್ ಮೆಹಬೂಬ್ MK ಚಿಮ್ತಾನ್ವಾಲಾ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಅಂತ ಒಂದು ಕೇಸ್ ನಡೀತು ಬಾಂಬೆ ಹೈಕೋರ್ಟ್ ನಾಗ್ಪುರ್ ಬೆಂಚಲ್ಲಿ. ಇಲ್ಲಿ ಏನಂತ ಹಾಕ್ದ ಅಂದರೆ, ಡಾಕ್ಟರ್ ಮೆಹಬೂಬ್ ಚಿಮ್ತಾನ್ವಾಲಾ ಅನ್ನೋರು ನೋಡಿ, ಪ್ರತಿ ವರ್ಷ ಕಳಪೆ ಗುಣಮಟ್ಟದ ಅಗ್ಗೆಯಾದ ಅಡಿಕೆಯನ್ನು ಬೇರೆ ದೇಶಗಳಿಂದ ಈ ಕಸ್ಟಮ್ ಡ್ಯೂಟಿ ಎಲ್ಲ ಇವೇಡ್ ಮಾಡಿ ಸುಮಾರು ವಾರ್ಷಿಕವಾಗಿ 15,000 ಕೋಟಿ ನಷ್ಟ ಉಂಟು ಮಾಡಿ, ಖಜಾನೆಗೆ ನಷ್ಟ ಉಂಟು ಮಾಡಿ ಈ ಥರ ಸ್ಮಗ್ಲಿಂಗ್ ಮಾಡ್ತಿದ್ದಾರೆ. ಇವ್ರ ಬಗ್ಗೆ CBI ತನಿಖೆ ಮಾಡಬೇಕು ಅಂತ ಅವರು ಮನವಿಯನ್ನು ಪಿಲ್ ಹಾಕಿದ್ರು, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಆವಾಗ ಬಾಂಬೆ ಹೈಕೋರ್ಟ್ನ ನಾಗ್ಪುರ್ ಬೆಂಚು CBI ತನಿಖೆಗೆ ಇದೇನು ಮಾಡ್ತು, ಆದೇಶ ಮಾಡ್ತು. ಆವಾಗಲೇ ಒಂದರಲ್ಲೇ ಇಲ್ಲ, ಮತ್ತೆ 2024ರಲ್ಲಿ ನೋಡಿ, ಗೌಹಾಟಿ ಹೈಕೋರ್ಟ್ ಅಸ್ಸಾಂ ಗೌಹಾಟಿ ಹೈಕೋರ್ಟಿನ ಐಜ್ವಾಲ್ ಬೆಂಚು ಮತ್ತೆ CBI ತನಿಖೆಗೆ ಆದೇಶ ಮಾಡ್ತು. ಇಲ್ಲಿ ಏನು ಅಂತ, ಅಡಿಕೆ ಕಳ್ಳಸಾಗಾಣಿಕೆ ನಿರಂತರವಾಗಿ ಆಗ್ತಿದೆ, CBI ತನಿಖೆ ಮಾಡಿ ಕೋಟ್ಯಾಂತರ ರೂಪಾಯಿ ತೆರಿಗೆ ವಂಚನೆ ಆಗ್ತಿದೆ, ನಮ್ಮ ದೇಶದ ಬೊಕ್ಕಸಕ್ಕೆ ನಷ್ಟ ಉಂಟಾಗ್ತಿದೆ ಅಂತ 2 ಸಲ CBI ತನಿಖೆ ಆಯಿತು. ಈವರೆಗೂ ಸಹ CBI ತನಿಖೆ ಕೋರ್ಟ್ಗಳ ಆದೇಶ ಮಾಡಿದ ಮೇಲೆ ಈ CBI ತನಿಖೆಗೆ ಹೊರಟ್ರು, ಇವರು ಸ್ವಯಂ ಪ್ರೇರಿತವಾಗಲ್ಲ. ಆದ್ರಿಂದ ನಾವು ಹೇಳೋದು ಇಷ್ಟೇ, ಈ ಕೇಂದ್ರ BJP ಸರ್ಕಾರ ಮತ್ತು BJPಯವರೇ ಒಂದು ರೀತಿಯಲ್ಲಿ ಅಡಿಕೆಗೆ ಅಪಾಯಕಾರಿ ಆತಂಕ. ಆದ್ರಿಂದ ಹೇಳೋದು, ದಯವಿಟ್ಟು ನಮ್ಮ ಅಡಿಕೆ ಜ್ಞಾನೇಂದ್ರ ಅವರಲ್ಲಿ ಮನವಿ ಮಾಡ್ಕೊಳೋದು, ಅಡಿಕೆಯ ರಾಜಕಾರಣವನ್ನು ಬಿಡಿ, ನಮ್ಮ ಅಡಿಕೆ ಬೆಳೆಗಾರನ್ನ ಉಳಿಸೋಕ್ಕೆ ಪ್ರಾಮಾಣಿಕವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡೋಣ ಬನ್ನಿ. ನೀವು ಅದನ್ನು ಬಿಟ್ಕೊಂಡು ಸುಮ್ಮನೆ ಎಲೆಕ್ಷನ್ ಟೈಮಲ್ಲಿ ಇಲ್ಲಿ ಈ ಮೊನ್ನೆ ಮತ್ತೆ ನೋಡಿ, ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮೊನ್ನೆ ಜ್ಞಾನೇಂದ್ರ ಅವರು ಇದಕ್ಕೆ ಹೋದರು, ಗೌರವಾನ್ವಿತ ಜ್ಞಾನೇಂದ್ರ ಅವರು ಮತ್ತು BS ರಾಘವೇಂದ್ರ ಯಾರಿಗೆ ಅಮಿತ್ ಶಾನ ನೋಡಕ್ಕೆ ಹೋದರು. ಅಲ್ಲ, ನನಗೆ ಏನು ಒಂಥರ ಇದಾಗುತ್ತೆ ಅಂದರೆ, ವಿಷಾದಕರ ಸಂಗತಿ ಅಂದರೆ, ಇಲ್ಲಿ 2018ರಲ್ಲಿ ಇದೇ ಗೃಹ ಸಚಿವ ಅಮಿತ್ ಶಾ
ತೀರ್ಥಹಳ್ಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಭರವಸೆನ ಕೊಟ್ಟು ಹೋದ್ರು. ಏನಂತ ತಮಗೆಲ್ಲ ಗೊತ್ತು. ನಾವು ಅಧಿಕಾರಕ್ಕೆ ಬಂದರೆ 500 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸುಸಜ್ಜಿತವಾದ ಅಟ್ಕೋ ಸಂಶೋಧನಾ ಕೇಂದ್ರವನ್ನು ಶಿವಮೊಗ್ಗದಲ್ಲಿ ಪ್ರಾರಂಭಿಸುವುದಾಗಿ ಹೇಳಿಕೆ ಕೊಟ್ಟು ಹೋದ್ರು. 400 ಕೋಟಿನಾ? ನಾನು 100 ಜಾಸ್ತಿ ಹೇಳಿದೆ. ಹಾಂ, ಇಲ್ಲ 500 ಮಾಡಿಕೊಡ್ತೀನಿ ಅಂದರು, ಸ್ಥಾಪಿಸ್ತೀವಿ ಅಂದರು. ಆದರೆ ಮೊನ್ನೆ ಜ್ಞಾನೇಂದ್ರ ಅಣ್ಣ ಹೋದಾಗ ಯಾಕ್ರಿ ಇದ್ರ ಬಗ್ಗೆ ನೆನಪಿಸ್ಲಿಲ್ಲ? ಬಹುಶಃ ಇದೇ ಅಮಿತ್ ಶಾ ಅವರವರು ಅದನ್ನು ಸ್ಥಾಪಿಸಿದರೆ ನಮ್ಮ ಎಲೆ ಚುಕ್ಕೆ ರೋಗದಿಂದ ಏನು ಸಂಕಷ್ಟಕ್ಕೀಡಾಗಿದ್ದೀವಿ, ಆ ಎಲೆ ಚುಕ್ಕೆ ರೋಗಕ್ಕೆ ಒಂದು ಪರಿಹಾರನ ಸಂಶೋಧನೆ ಮಾಡಿ ಒಂದು ಪರಿಹಾರನ ಕಂಡ್ಕೊಳ್ಳೋಕೆ ಒಂದು ಅವಕಾಶ ಇತ್ತು, ಅದು ಕೈ ಬಿಟ್ರಲ್ಲ. ಇದನ್ನು ಯಾಕೆ ತಾವು ಅಮಿತ್ ಶಾ ಅವರ ಗಮನಕ್ಕೆ ತರಲಿಲ್ಲ? ಅಂದರೆ ಇವ್ರದ್ದೆಲ್ಲ ಇಬ್ಬಗೆ ನೀತಿಗಳು, ದ್ವಂದ್ವ ನೀತಿ. ಇಲ್ಲಿ ಒಂದು ಹೇಳೋದು, ಅಲ್ಲಿ ಹೋದಾಗ ಒಂದು ಹೇಳೋದು. ಹಾಗಾಗಿ ನಿಜವಾಗ್ಲೂ ಯಾರು ಅಡಿಕೆ ಬೆಳೆಗಾರ ಪರವಾಗಿ, ನಾವು ಕಾಂಗ್ರೆಸ್ ಅವರೇ ಅಡಿಕೆ ಬೆಳೆಗಾರ ಪರವಾಗಿ ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಕೇಳ್ಬೋದು ನೀವು. ನೋಡಿ, ಈ ಹಿಂದೆ ಗೋರಖ್ ಸಿಂಗ್ ವರದಿನೂ ಕರೆಸಿ ಎಲ್ಲೆಲ್ಲ ಮಾಡಿಸಿ ಅಧ್ಯಯನ ಮಾಡಿಸಿದ್ವಿ. ಇವತ್ತಿಗೆ ಬಗ್ಗೆ ಗೋರಖ್ ಸಿಂಗ್ ಬಂದಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಮ್ಯಾಮ್ಕೋಸಿಂದ ಇದಕ್ಕೆ ಹೋಗಿದ್ದೆ, ಇಲ್ಲಿ ಸಭೆ ನಡೆದಾಗ. ಫಸ್ಟ್ ಗೋರಖ್ ಸಿಂಗ್ ಅಡಿಕೆ ನಿಷೇಧ ಮಾಡಕ್ಕೆ ಬಂದಿಯಾನೆ ಅಂತೇಳಿ ಅವನ್ನೆಲ್ಲ ಬಿಂಬಿಸಿದ್ರು. ಪಾಪ ಇವತ್ತೊಬ್ಬರು ಜಯಪ್ರಕಾಶ್ ಹೆಗಡೆ ಅಂತಕ್ಕಂಥ ಒಬ್ಬ ಸಂಸದನ್ನು ನೆನಪು ಮಾಡೋಕ್ಕೆ ಇಷ್ಟಪಡ್ತೀನಿ. ಅಡಿಕೆಗೆ ಇವತ್ತೇನಾರು ಒಳ್ಳೆ ಧಾರಣೆ ಸಿಗೋಕ್ಕೆ ಅವರು ಪ್ರಮುಖ ಕಾರಣಕರ್ತರು ಅಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾರಣ ಯಾಕೆ ಅಂತಂದರೆ ನೋಡಿ, 2012 ಮೊದಲು ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರ, NDA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿದೇಶಿ ಆಮದು ಅಡಿಕೆ ಕನಿಷ್ಠ ಖರೀದಿ ದರ ಪ್ರತಿ ಕೆಜಿಗೆ 35 ರೂಪಾಯಿ ಇತ್ತು. MIP ಅಂತೀವಿ, ಮಿನಿಮಮ್ ಇಂಪೋರ್ಟ್ ಪ್ರೈಸ್. ಅದನ್ನು ಆನಂದ್ ಶರ್ಮಾ ವಾಣಿಜ್ಯ ಮಂತ್ರಿಗಳ ಮೇಲೆ ಒತ್ತಡವನ್ನು ತಂದು ಮನಮೋಹನ್ ಸಿಂಗ್ ಸರ್ಕಾರ ಇರಬೇಕಾದ್ರೆ ಅದನ್ನು 75 ರೂಪಾಯಿ ಪ್ರತಿ ಕೆಜಿಗೆ ಮಾಡಿಸಿದ್ದು ನಮ್ಮ ಜಯಪ್ರಕಾಶ್ ಹೆಗಡೆ ಅವರು. ಅದಲ್ಲದೆ ಮತ್ತೆ 2013 ಅದನ್ನು 110 ರೂಪಾಯಿ ಪ್ರತಿ ಕೆಜಿಗೆ MIP ವಿದೇಶಿ ಆಮದು ಅಡಿಕೆ ಕನಿಷ್ಠ ದರವನ್ನು 110 ರೂಪಾಯಿಗೆ ಏರಿಸಿ ಏನು ಈಶಾನ್ಯ ರಾಜ್ಯಗಳಿಂದ ಏನು ಕಳ್ಳಸಾಗಾಣಿಕೆ ಆಗ್ತಿದ್ದನ್ನು ನಿಯಂತ್ರಿಸಿದ್ರಿಂದ ಅಡಿಕೆಗೆ ಅವತ್ತು ಐತಿಹಾಸಿಕ ದಾಖಲೆ 75,000 ಬಂತು. ಇದಕ್ಕೆ ಕಾರಣ ಜಯಪ್ರಕಾಶ್ ಹೆಗಡೆ ಅವರು. ಇದಕ್ಕೆ ಕೇಂದ್ರ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತೀನಿ. ಹಾಗೇನೆ ಇವತ್ತೆಲ್ಲರೂ ಅಡಿಕೆ, ನಮ್ಮಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲರೂ ಅಡಿಕೆನ ಬೆಳೆಯುವ ರೈತರಾಗಿದ್ದೀವಿ. ನೋಡಿ, ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂತ ಇದೆ, ರಾಷ್ಟ್ರೀಯ ತೋಟಗಾರಿಕಾ ಯೋಜನೆ ಮತ್ತು ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನೆ ಅಂತಿದೆ. ಈ ಅಡಿಕೆ ಸುಲಿಯ ಮಿಷನ್ ಇದೆಯಲ್ಲ, ಡಿಹಸ್ಕಿಂಗ್ ಮಿಷನ್, ಅಡಿಕೆ ಸುಲಿಯ ಮಿಷನ್ಗೆ 50,000 ರೂಪಾಯಿ ಸಬ್ಸಿಡಿ ಯಾರು ಸ್ವಾಮಿ? ಇದೇ ನಮ್ಮ ಮನಮೋಹನ್ ಸಿಂಗ್ ನೇತೃತ್ವದ NHM ರಾಷ್ಟ್ರೀಯ RKVY ಸ್ಕೀಮಲ್ಲಿ ಬಂದಿರತಕ್ಕಂಥ ಕಳೆ ಹೊಡೆಯ ಮಿಷನ್ ಇರ್ಬೋದು, ಯಾವುದೇ ಯಾಂತ್ರೀಕರಣದ ಮಿಷನ್ ತೊಗೊಳ್ಳಿ ನೀವು, ಡ್ರಿಪ್ ಇರ್ಬೋದು, ಇರಿಗೇಷನ್, ಎಲ್ಲದೂ ಯಾರು ಕೊಟ್ಟಿದ್ದು? ನಮ್ಮ ಕಾಂಗ್ರೆಸ್ ಪಕ್ಷದ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಸರ್ಕಾರ ನೀಡಿದಂತಹ ಒಂದು ಕೊಡುಗೆ. ಅದಲ್ಲದೆ ಮತ್ತೆ ಇದಿದೆಯಲ್ಲ, ಏನು ಹೇಳಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಸಣ್ಣ ಹಿಡುವಳಿದ ಅಡಿಕೆ ತೋಟದಲ್ಲ ಮಾಡೋಕ್ಕೆ ಆರ್ಥಿಕ ಸಹಾಯವನ್ನು ಅವಕಾಶ ಮಾಡಿಕೊಟ್ಟಿದ್ದು ಇದೇ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಹೇಳಕ್ಕೆ. ಇದನ್ನು BJP ಮಾಡ್ತಾ? BJP ಮಾಡಿದ್ದಿಷ್ಟೇ, ಅಡಿಕೆ ತಿಂದರೆ ಅಡಿಕೆ ಕ್ಯಾನ್ಸರ್ ಕಾರಕ ಅಂತ 2001ರಲ್ಲೇ ವರದಿ ಕೊಡ್ತು. 2001ರಲ್ಲಿ ಈ ಸುಪ್ರೀಂ ಕೋರ್ಟ್ ಇದನ್ನು ಏನು ಗುಟ್ಕಾ ಬ್ಯಾನ್ ಮಾಡೋಕ್ಕಿಂತ ಮುಂಚೆನೇ ಇವ್ರದೇ BJP ನೇತೃತ್ವದ BJPಯ ಪ್ರಮುಖನ ಒಳಗೊಂಡಂಥ ತಜ್ಞರ ಸಮಿತಿನೇ ಗುಟ್ಕಾ, ಪಾನ್ ಮಸಾಲ, ಪಾನ್ ಪರಾಗೆಲ್ಲ ಆರೋಗ್ಯಕ್ಕೆ ಮಾರಕ ಅಂತಲೂ ವರದಿ ಮಾಡಿ ಶಿಫಾರಸು ಮಾಡಿತು. ಅಡಿಕೆ ತೋಟಗಳಿಗೆ ಯಾವುದೇ ಆರ್ಥಿಕ ಸಹಾಯನ ಸಾಂಸ್ಥಿಕ ಹಣಕಾಸು ಸಂಸ್ಥೆಗಳು ನೀಡಬಾರ್ದು ಅಂತ ಶಿಫಾರಸು ಮಾಡಿತು. ಅದ್ರ ಜೊತೆಗೆ 2017ರಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದ, ಕೇಂದ್ರ ಸರ್ಕಾರದ ಆರೋಗ್ಯ ಸಚಿವೆ, ಅವತ್ತು JP ನಡ್ಡಾ ಇದ್ರು ಕ್ಯಾಬಿನೆಟ್ ಸಚಿವ. 2017ರಿಂದ 2019 JP ನಡ್ಡಾ ಕ್ಯಾಬಿನೆಟ್ ಸಚಿವ, ಆರೋಗ್ಯ ಸಚಿವ. ಆವಾಗ ಅನುಪ್ರಿಯಾ ಪಟೇಲ್ ಸಂಸತ್ ಅಧಿವೇಶನ ಲಿಖಿತ ಹೇಳಿಕೆ ಕೊಡ್ತಾರೆ, ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಮತ್ತು 2019ರಲ್ಲಿ ಅಶ್ವಿನ್ ಕುಮಾರ್ ಚೌಬೆ ಹೇಳಿಕೆ ಕೊಡ್ತಾರೆ, ಅಡಿಕೆಯಿಂದ ಕ್ಯಾನ್ಸರ್ ಬರುತ್ತೆ, ಲಿಖಿತ ಹೇಳಿಕೆ. 2021ರಲ್ಲಿ ನಿಶಿಕಾಂತ್ ದುಬೆ ಜಾರ್ಖಂಡ್ MP ಹೇಳ್ತಾರೆ, BJP MP, ಅಡಿಕೆ ನಿಷೇಧ ಮಾಡಿ ಅಂತ. 2022ರಲ್ಲಿ ಮನ್ಸುಖ್ ಮಾಂಡವಿಯಾ ಹೇಳ್ತಾರೆ, ನಾನು ಅಡಿಕೆ ನಿಷೇಧಕ್ಕೆ, ಮಾನವ ಬಳಕೆ ನಿಷೇಧ ಮಾಡೋ ಕುರಿತು ಸಮಾಲೋಚನೆ ಮಾಡ್ತೀನಿ ಅಂತಾರೆ. ಅಂದರೆ ಇದೆಲ್ಲ ಹಿನ್ನೆಲೆಯಲ್ಲಿ ಇವೆಲ್ಲ ನೋಡಿದ್ರೆ ಅಡಿಕೆ ನಿಜವಾದ ಪರವಾಗಿರೋರು ಯಾರು, ವಿರೋಧವಾಗಿರೋರ್ಬೋದು, ಇವೆಲ್ಲ ಸಾಕಷ್ಟು ಸಾಕ್ಷ್ಯಾಧಾರಗಳಿಂದ ಹೇಳ್ತಾ ಇದ್ದೀನಿ. ಆಧಾರದ ಮೇಲೆ BJP ಸರ್ಕಾರನೇ ಅಡಿಕೆಗೆ ಆತಂಕವನ್ನು ಉಂಟು ಮಾಡಿದೆ. ಆದ್ದರಿಂದ ಅವ್ರಿಗೆ ಹೇಳ್ತಾ ಇದ್ದೀವಿ, BJP ನಾಯಕರಿಗೆ, ಅಡಿಕೆ ರಾಜಕಾರಣ ಬಿಡಿ, ಅಡಿಕೆ ಉಳಿವಿಗಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಯಾಕೆಂದರೆ ಇವತ್ತು ಆಂಕೂರ್ ಗುಟ್ಕಾ ಕಂಪನಿ ಕೇಸು ಸುಪ್ರೀಂ ಕೋರ್ಟಲ್ಲಿ ನಡೀತಿದೆ. ಇವತ್ತು ನಾವು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಇವರೆಲ್ಲ ಹೇಳ್ತಾರೆ ಔಷಧಿಯ ಗುಣ ಹೊಂದಿದೆ, ಪೂಜ್ಯ ಭಾವನೆ ಹೊಂದಿದೆ ಅಂತ. ಯಾಕೆ ಸ್ವಾಮಿ ನಿಮ್ಮ ಸರ್ಕಾರ ಬಂದು 12 ವರ್ಷ ಆಯ್ತಲ್ಲ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಅಡಿಕೆ ಮಾನ ಉಳಿಸ್ತೀನಿ ಮತ್ತು ಅಡಿಕೆ ಬೆಳೆಗಾರ ಉಳಿಸ್ತೀನಿ ಅಂತಲ್ಲ, ಅಫಿಡವಿಟ್ ಅಡಿಕೆ ಹಾನಿಕಾರಕ ಅಲ್ಲ ಆರೋಗ್ಯಕ್ಕೆ ಅಂತ ಯಾಕೆ ಅಫಿಡವಿಟ್ ಹಾಕಿಲ್ಲ, ಪ್ರಮಾಣ ಪತ್ರವನ್ನು ಹಾಕಿಲ್ಲ? ಇದು ಅಡಿಕೆ ಬೆಳೆಗಾರ ಪರವಾಗಿ ನೀವು ಹಿತಾಸಕ್ತಿಗೆ ಪೂರಕವಾಗಿಲ್ಲ, ನೀವು ವಿರುದ್ಧವಾಗಿದ್ದೀರಾ ಅಂತ ಹೇಳಿ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವದ ಸರ್ಕಾರದ ವರದಿಗೆ ಏನಂತೀರಾ BJP ಇರೋದು? ಅದನ್ನು ಜ್ಞಾನೇಂದ್ರ ನಂಗೆ ನೆನಪಿಲ್ವಾ? ಆ ವರದಿ ಗೊತ್ತಿಲ್ಲ, ಕಳಿಸ್ಕೊಡ್ಬೇಕಾ? ಮೂಲತಃ ಫಸ್ಟು ಅಡಿಕೆಗೆ
ಮಾನವನ್ನ ಹರಾಜಾಕಿ ಅದನ್ನ ಕ್ಯಾನ್ಸರ್ ಕಾರಕ ಅಂತ ಹಣೆ ಪಟ್ಟಿ ಕಟ್ಟಿದ್ದೆ ಅಟಲ್ ಬಿಹಾರಿ ವಾಜಪೇಯಿ ನೇತೃತ್ವ ಸರ್ಕಾರದ ವರದಿ 2001ರಲ್ಲಿ. ಅದಾದ ನಂತರ ಬೇರೆ ಥರ ಆಯಿತು. ಆಮೇಲೆ ನೀವು ಹೇಳಿದ್ರಿ, ಏನಂತ ಹೇಳಿದ್ರಿ, ಅಫಿಡವಿಟ್ ಹಾಕಿದೆ, ಎಲ್ಲಿ ಹೋದ್ರು ಅವರು ಒಂದು ಅಫಿಡವಿಟ್ ಹಾಕಿದೆ ಅಂತಾರೆ. ನೋಡಿ, ಆಂಕೂರ್ ಗುಟ್ಕಾ ಕಂಪನಿ ವರ್ಸಸ್ ಇಂಡಿಯನ್ ಅಸ್ತಮಾ ಕೇರ್ ಸೊಸೈಟಿಲಿ ಕೇಸಲ್ಲಿ ಅಫಿಡವಿಟಲ್ಲಿ ಏನಂತ ಹಾಕಿದೆ ಅಂತಂದರೆ, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ಸ್ 2011 ಭಾರತ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ನಿಯಮ 2011ರ ನಿಯಮ 234 ಪ್ರಾಮಾಣಿಕವಾಗಿ ಅನುಷ್ಠಾನಗೊಳಿಸ್ತೇವೆ ಅಂತೇಳಿ ಅಫಿಡವಿಟ್ ಹಾಕಿದೆ. ಏನು ಅಫಿಡವಿಟ್ ಅದು? 234 ಏನು ಹೇಳುತ್ತೆ? ಈಗೆಲ್ಲ ಬರ್ತಾ ಇದೆ ನೋಡಿ. 2 ಅಂತಂದರೆ ಯಾವುದೇ ಆಹಾರದಲ್ಲಿ ಆಹಾರ ಆರೋಗ್ಯಕ್ಕೆ ಮಾರಕವಾಗಿರಬಾರ್ದು. 3 ಏನು ಹೇಳುತ್ತೆ ನಿಯಮ? ಯಾವುದೇ ಆಹಾರದಲ್ಲಿ ಪದಾರ್ಥದಲ್ಲಿ ನಿಕೋಟಿನ್ ತಂಬಾಕಿದ್ರೆ ಅದನ್ನು ನಿಷೇಧಿಸಬೇಕು ಅಂತ. ರೂಲ್ 4 ಏನು ಹೇಳುತ್ತೆ? ಆಹಾರ ಇದು ನಿಕೋಟಿನ್ ಇರತಕ್ಕಂಥ ನಿಷೇಧ ಮಾಡಬೇಕು ಅಂತ. ಸ್ವಾಮಿ, ಅಡಿಕೆ ನಿಷೇಧ ಇವತ್ತಿಂದ ಅಡಿಕೆನ ನಿಷೇಧ ಮಾಡಬೇಕು ಅಂತ ಎಲ್ಲಿ ತೋರಿಸ್ಲಿ ಜಾನೇಂದ್ರಣ್ಣ? ಆಹಾರ ಪಟ್ಟಿನೇ ಇದೆ. ಯಾಕೆ ಆಹಾರ ಅಂತಂದ್ರೆ, ಆಹಾರ ಅಂದ್ರೆ ಏನು ನೋಡಿ, ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆಕ್ಟ್ ಇರ್ಬೋದು, ಆಮೇಲೆ ನಮ್ಮ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ 2006 ಪ್ರಕಾರ ಆಹಾರ ಅಂದ್ರೆ ಏನು, ಫುಡ್ ಅಂದ್ರೆ ಏನು? ರುಚಿ ಮತ್ತು ಪುಷ್ಟಿಗಾಗಿ ಬಳಸುವ ಎಲ್ಲ ಪದಾರ್ಥಗಳು, ಆಹಾರ. ಗುಟ್ಕಾ ಬ್ಯಾನ್ ಆಗಿ ಎಷ್ಟು ವರ್ಷ ಆಯ್ತು, ಆದ್ರೆ ಅಡಿಕೆ ಇಲ್ವಾ ಸ್ವಾಮಿ? ಒಳ್ಳೆ ರೇಟ್ ಧಾರಣೆ ಬರ್ತಿಲ್ವಾ? ಇವ್ರು ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಗುಟ್ಕಾ ಮಾಲೀಕರ ಪರವಾಗಿ ಇವರು ಪ್ರೊಟೆಕ್ಷನ್ಗಾಗಿ ಹೋಗ್ತೀರ ಅನಿಸ್ತಾ ಇದೆ. ಗುಟ್ಕಾ ರದ್ದಾಗಿ ಸುಮಾರು ವರ್ಷ ಆಯ್ತು ನೋಡಿ. 23 ರಾಜ್ಯ ಸರ್ಕಾರಗಳು ಮತ್ತು 5 ಏನು ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶದಲ್ಲಿ ಗುಟ್ಕಾ ಬ್ಯಾನ್ ಆಗಿದೆ ನೋಡಿ. ಸುಪ್ರೀಂ ಕೋರ್ಟ್ ಎಲ್ಲ ನೋಟಿಸ್ ಕೊಟ್ಟಿದೆ ಗುಟ್ಕಾ ಬ್ಯಾನ್ ಮಾಡೋ ಬಗ್ಗೆ, ಕಾಂಪ್ಲೇನ್ಸ್ ರಿಪೋರ್ಟ್ ಕೊಡಬೇಕು ಅಂತ. ಇವೆಲ್ಲ ಸುಪ್ರೀಂ ಕೋರ್ಟ್ ಎಲ್ಲ 23 ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟಿನ ಒಂದು ಬೆಂಬಲನೂ ಇದೆ. ಇವಕ್ಕೆಲ್ಲ ಕಾಂಪ್ಲೇನ್ಸ್ ರಿಪೋರ್ಟ್ ಕೊಡಬೇಕು ಅಂತು, ಅಫಿಡವಿಟ್ ಹಾಕಬೇಕು ಅಂತು. ಗುಟ್ಕಾ ನಿಷೇಧನ ನೀವು ಯಾಕೆ ಇದು ಮಾಡ್ತಿಲ್ಲ ಅಂತ. ಒಂದು ಆಂಕೂರ್ ಗುಟ್ಕಾ ಕಂಪನಿ ವರ್ಸಸ್ ಇಂಡಿಯನ್ ಅಸ್ತಮಾ ಕೇರ್ ಸೊಸೈಟಿ ಅಂತ ಒಂದು ಪ್ರಕರಣ ಸ್ಟಾರ್ಟ್ ಆಯ್ತು ಸರ್. ರಾಜಸ್ಥಾನದಲ್ಲಿ ಜೈಪುರಲ್ಲಿ ಈ ಪ್ಲಾಸ್ಟಿಕ್ ಪೌಚ್ಗಳಲ್ಲೆಲ್ಲ ಪ್ಯಾಕೆಟ್ಗಳಲ್ಲಿ ಗುಟ್ಕಾನ ಮಾರಾಟ ಮಾಡೋದ್ರಿಂದ ಈ ಆಂಕೂರ್ ಗುಟ್ಕಾ ಕಂಪನಿ ಅನ್ನೋದು ಫೇಮಸ್ ಗುಟ್ಕಾ ಸರ್. ಅಲ್ಲೆಲ್ಲ ಈ ಪ್ಲಾಸ್ಟಿಕ್ ಪೌಚ್ಗಳನ್ನೆಲ್ಲ ಎಲ್ಲೆಲ್ಲಿ ಬೇಕಾದ್ರೆ ಹಾಕ್ತಾರೆ, ಪೊಲ್ಯೂಷನ್ಸ್ ಆಗ್ತಿದೆ, ಮಲಿನ ಆಗ್ತಿದೆ, ಇದು ನಿಲ್ಲಿಸ್ಬೇಕು ಪ್ಲಾಸ್ಟಿಕ್ ಪೌಚಲ್ಲಿ ಅಂತೇಳಿ ಅವ್ರು ಹೈಕೋರ್ಟಿಗೆ ಹೋಗ್ತಾರೆ. ರಾಜಸ್ಥಾನ ಹೈಕೋರ್ಟ್, ಜೈಪುರ ಹೈಕೋರ್ಟ್ ಅದನ್ನು ಎತ್ತಿಡಿಯುತ್ತೆ, ಪ್ಲಾಸ್ಟಿಕ್ ಪೌಚನ್ನು ನಿಷೇಧ ಮಾಡ್ತು. ಅದ್ರ ಮೇಲೆ ಇವರು ಸ್ಪೆಷಲ್ ಪಿಟಿಷನ್ ತೊಗೊಂಬರ್ತಾರೆ. ಯಾರು ಆಂಕೂರ್ ಗುಟ್ಕಾ ಕಂಪನಿ ಮಧ್ಯಂತರ ಅರ್ಜಿ ಸಲ್ಲಿಸ್ತಾರೆ. ಇವರಿಗೆ ವಿಶೇಷ ಒಂದು ಅರ್ಜಿನ ಹಾಕ್ತಾರೆ. ಎಲ್ಲಿಗೆ? ಸುಪ್ರೀಂ ಕೋರ್ಟ್ ಸಹ ಆಮೇಲೆ 2007ರಲ್ಲಿ 2010ರಲ್ಲಿ ಸುಪ್ರೀಂ ಕೋರ್ಟಿಂದ ಎ ಕೆ ಸಿಂಘ್ವಿ ಮತ್ತು GS ಸಿಂಘ್ವಿ, ಎ ಕೆ ಗಂಗೂಲಿ ಇರ್ತಕ್ಕಂಥ ಬೆಂಚ್ ಸುಪ್ರೀಂ ಕೋರ್ಟ್ 2010ರಲ್ಲಿ ಈ ಪ್ಲಾಸ್ಟಿಕ್ ಪೌಚಲ್ಲಿ ಏನು ಗುಟ್ಕಾ ಮಾರಾಟ ಮಾಡಬಾರ್ದು ಅಂತಿತ್ತಲ್ಲ, ಅದನ್ನು ಎತ್ತಿಡಿತಾರೆ. ಅವತ್ತೇ ಒಂದು ಆದೇಶ ಮಾಡ್ತಾರೆ ಸರ್, ಸುವೋಮೋಟೋ ಇನಿಷಿಯೇಟಿವ್ ಅಂತ ಒಂದು ಸ್ವಯಂ ಪ್ರೇರಿತವಾಗಿ ಆ ಪ್ಲಾಸ್ಟಿಕ್ ಪೌಚಲ್ಲಿ ಗುಟ್ಕಾ ಮಾರಾಟ ಮಾಡಬಾರ್ದು ಅಂತಲ್ಲಿ ಏನು ಆದೇಶ ಮಾಡಿದ್ದಿನೇ ಒಂದು ಇದನ್ನು ಮಾಡ್ತಾರೆ ಸರ್. ಏನಂತಂದರೆ, ಈ ಗುಟ್ಕಾ ಪಾನ್ ಮಸಾಲ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಬಳಸ್ತಾರೆ, ಇದ್ರ ಬಗ್ಗೆ ಕಾಂಪ್ರಹೆನ್ಸಿವ್ ಅನಾಲಿಸಿಸ್ ಮತ್ತು ಸ್ಟಡಿ ಮಾಡಬೇಕು. ಸಮಗ್ರವಾದ ಒಂದು ವಿಶ್ಲೇಷಣೆ ಮತ್ತು ಅಧ್ಯಯನ ಮಾಡಿ ಇದರಿಂದ ಆಗ್ತಕ್ಕಂಥ ಆರೋಗ್ಯದ ಮೇಲೆ ಆಗ್ತಕ್ಕಂಥ ಹಾನಿಕಾರಕದ ಬಗ್ಗೆ ನಮ್ಗೆ ವರದಿ ಕೊಡಿ ಅಂತ ಸರ್. ಅದು ಕೊಡ್ತು. ಅದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಅವರೆಲ್ಲ ಸೇರಿಕೊಟ್ರು. ಇದು ಒಂದು ಇಂಡಿಪೆಂಡೆಂಟ್ ಎಕ್ಸ್ಪರ್ಟ್ ಕಮಿಟಿ ಕೊಟ್ಟಿರ್ತಕ್ಕಂಥ ವರದಿಲಿದೆ ಅದು ಮಾರ್ಕ್. ಆದರೆ ಕಾಂಗ್ರೆಸ್ ಸರ್ಕಾರ ಅಡಿಕೆ ನಿಷೇಧ ಮಾಡಿಕೊಡ್ತು, ಇದನ್ನು ಮಾಡಿಲ್ಲ, ಅಫಿಡವಿಟ್ ಹಾಕಿಲ್ಲ. ಇದರಲ್ಲಿ ನಾವು ನೇರವಾಗಿ 2001ರಲ್ಲೇ ಅಡಿಕೆ ಕ್ಯಾನ್ಸರ್ ಕಾರಕ ಹಣೆ ಪಟ್ಟಿ ಕಟ್ಟಿದವರೇ BJP. ಅದರ ನೇರ ಹೊಣೆಗಾರಿಕೆಯನ್ನು BJP ಹೊರಬೇಕು. ಅಡಿಕೆಯನ್ನು ದಿನ ಈ ಪತ್ರಿಕಾಗೋಷ್ಠಿಗಳನ್ನು ಇನ್ನೊಂದು ಕರೆದ್ಬಿಟ್ಟು ಯಾರ್ಯಾರು ಇದನ್ನು ರಾಜಕಾರಣದ ವಸ್ತುವಾಗಿ ಮಾಡ್ಕೊಂಡಿದ್ದಾರೆ ಹೇಳಿ? ಯಾವ ಪಕ್ಷದವ್ರು ಮಾಡ್ಕೊಂಡಿದ್ದಾರೆ ಸ್ವಾಮಿ? ಆಸ್ ಇಫ್ ಸ್ವಯಂ ಘೋಷಿತ ಅಡಿಕೆ ರಕ್ಷಕರು ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇರೋರು ಯಾರು ಸ್ವಾಮಿ? ಸರ್, ಅಡಿಕೆಗೆ ಆತಂಕ ಇಲ್ಲ, ಇವರೇ ಸೃಷ್ಟಿಸ್ತಿರೋದು ಅಡಿಕೆಗೆ ಆತಂಕ ಸರ್. ನಾನು ಅದಕ್ಕೆ ಇನ್ನೊಂದು ಹೇಳ್ಬಿಡ್ತೀನಿ ಸರ್ ರಿಕ್ವೆಸ್ಟ್ ನಮ್ಮಲ್ಲಿ. ಈ ಗುಟ್ಕಾ ಬಗ್ಗೆ ಜಾಸ್ತಿ ಹಿಂಗೆಲ್ಲ ಮಾತಾಡೋಕ್ಕಿಂತ ಅಡಿಕೆಯ ಮೌಲ್ಯವರ್ಧನೆ ಬಗ್ಗೆ ನಾವು ಒತ್ತು ಕೊಡಬೇಕಾಗಿದೆ ಸರ್. ನೋಡಿ, ಅದರಲ್ಲಿ ಅರೊಕಲೀನ್ ಅಂತ ಒಂದು ವಸ್ತು ಇದೆ, ಅದನ್ನು ಡಿ ಅಡಿಕ್ಷನ್ಗೆಲ್ಲ ಬಳಸ್ತಾರೆ. ಅದಕ್ಕೆ ಲಕ್ಷಾಂತರ ರೂಪಾಯಿ ಇದೆ ಸರ್. ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋಕ್ಕಾಗಿ ಮೌಲ್ಯವರ್ಧನೆಗೆ ಹೆಚ್ಚಿನ ಬೆಲೆ ಕೊಡಲಿ. ಬೇರೆ ಬಳಕೆಗೆ ಮೌಲ್ಯವರ್ಧನೆಗೆ ಹೆಚ್ಚಿನ ಒತ್ತನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡಬೇಕಾಗಿದೆ. ಈ ಗುಡ್ಕಾ ಗುಮ್ಮ ಇದೆಯಲ್ಲ ಸರ್, ಅಡಿಕೆ ಮಾರ್ಕೆಟ್ಗೆ ಬರೋ ಟೈಮಲ್ಲಿ ಗುಮ್ಮನ್ ಬಿಟ್ಬಿಡೋದು ಪ್ರತಿ ವರ್ಷನೂ. ನಾವು ಇಷ್ಟೇ ಹೇಳೋದು, ಜ್ಞಾನೇಂದ್ರ ಅವರೇ ಅವ್ರು ಪ್ರಯತ್ನ ಮಾಡಲಿ, ಅಡಿಕೆ ಬೆಳೆಗಾರಾಗಿ ಅವರು ಪ್ರಯತ್ನ ಮಾಡೋದು ತಪ್ಪು ಅನ್ನೋಲ್ಲ, ನಾವು ಸ್ವಾಗತಿಸ್ತೇವೆ. ಆದರೆ ಅಡಿಕೆ ರಾಜಕಾರಣವನ್ನು ವಿರೋಧಿಸ್ತೇವೆ ನಾವು. ಅವ್ರದ್ದು ಡಬಲ್ ಸ್ಟ್ಯಾಂಡರ್ಡ್ ಆಗಬಾರ್ದು. ಕೇಂದ್ರ ಸರ್ಕಾರ ನಿರಂತರವಾಗಿ ಕಳ್ಳ ಸಾಗಾಣಿಕೆ ಮಾಡ್ತಿದೆ. ಹೈಕೋರ್ಟ್ಗಳು, ಬಾಂಬೆ ಹೈಕೋರ್ಟ್, ನಾಗ್ಪುರ್ ಬೆಂಚು ಮತ್ತು ಗೌಹಾಟಿಯ ಐಜ್ವಾಲ್ ಬೆಂಚು CBI ತನಿಖೆಗೆ ಆದೇಶ ಮಾಡಿದ್ರೆ ಕಾಟಾಚಾರಕ್ಕೆ 1-2-3 ರೈಡ್ ಮಾಡೋದು ಅವತ್ತಿಂದ ಇವತ್ತಿನ ತನಕ ಇದೆಯಲ್ಲ. ಇವ್ರ ಹೇಳಿಕೆಗಳ ಈ ಬಾಂಗ್ಲಾದೇಶದಿಂದ ಅಡಿಕೆ ಎಕ್ಸ್ಪೋರ್ಟ್ ಆಗ್ತಿದೆಯಲ್ಲ ಸರ್,
ಶ್ರೀಲಂಕನ್ ಆರಿಜಿನ್ ಅಂತ ಹೇಳಿ ಎಕ್ಸ್ಪೋರ್ಟ್ ಆಗ್ತಿದೆ, ಮರು ರಫ್ತು ಆಗ್ತಿದೆಯಲ್ಲ, ಇದೇ ಸಾಕ್ಷ್ಯಗಳು. ಈ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ನಂತರ ಅಡಿಕೆ ಕಳ್ಳ ಸಾಗಾಣಿಕೆ ಮುಕ್ತ ಅವಕಾಶವನ್ನು ಕೊಟ್ಟಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಕಮಿಷನರು ಮಾಡಿದ್ನಲ್ಲ ಮೊನ್ನೆ ಆದೇಶ, ಇಟ್ ವಾಸ್ ಸಪೋರ್ಟೆಡ್ ಬೈ, ಮೊನ್ನೆ ನಮ್ಮ ಹಿರಿಯರು ಹೇಳಿದಂಗೆ, ಇಟ್ ವಾಸ್ ಸಪೋರ್ಟೆಡ್ ಬೈ ದ ಪ್ರಾವಿಷನ್ಸ್ ಆಫ್ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ಸ್ 2011, 234. ಒಂದು ನಿಮಿಷ, ಅದನ್ನ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಆಯುಕ್ತ ಇದಾನಲ್ಲ, ಈ ಆಹಾರ ಮತ್ತು ಸುರಕ್ಷತಾ ಮತ್ತು ಪ್ರಾಧಿಕಾರದ ಆಯುಕ್ತ ಇದಾನಲ್ಲ, ಹಿ ಈಸ್ ಎಂಟೈಟಲ್ ಫಾರ್ ದಟ್ ಪವರ್, ಹಿ ಈಸ್ ಹ್ಯಾವಿಂಗ್ ದಟ್ ಪವರ್ ಅಂಡರ್ ದ ಪ್ರಾವಿಷನ್ಸ್ ಆಫ್ ಫುಡ್ ಸೇಫ್ಟಿ, ಫುಡ್ ಸ್ಟ್ಯಾಂಡರ್ಡ್ಸ್ ಎಂತಂದ್ರೆ ಇದು ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆಕ್ಟ್ 2006 ಮತ್ತು ಅದರಲ್ಲಿ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ 2011 234 ಪ್ರಕಾರ ಅವರಿಗೆ ಅಧಿಕಾರ ಇದೆ. ಅದಕ್ಕೆ ಆ ತುಕಾರಾಮ್ ಮುಂಡೆ ಅಂತ ಇದ್ದಾನಲ್ಲ ಒಬ್ಬ ಪ್ರಾಮಾಣಿಕ, ಅದು ಎಲ್ಲಿ ಮಡ್ರಾಸ್ ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾದಲ್ಲಿ, ಹೀರೋ ಇವತ್ತು, ಇಡೀ ಮಹಾರಾಷ್ಟ್ರದಲ್ಲಿ ಹೀರೋ ಇವತ್ತು. ಜನ ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅದಷ್ಟು ರೆಸ್ಪೆಕ್ಟ್ ಕೊಡ್ತಾರೆ. ಇವ್ರು ನಾನು ಅದಕ್ಕೆ ಹೇಳೋದು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆ್ಯಕ್ಟ್ ಇದೆಯಲ್ಲ ಸರ್ 2006 ಅಥವಾ ರೂಲ್ಸ್ ರೆಗ್ಯುಲೇಷನ್ಸ್ ಏನು ಸರ್, ಸೆಂಟ್ರಲ್ ಆ್ಯಕ್ಟಾ ಸ್ಟೇಟ್ ಆ್ಯಕ್ಟಾ ಸರ್? ಜ್ಞಾನೇಂದ್ರ ಅವ್ರು ಕೇಳ್ತಾ ಇದ್ದೀನಿ, ಅದನ್ನೇ ಸರ್ ಮಾಡ್ತಾ ಇದ್ದೀನಿ ಒಂದೇ ನಿಮಿಷ. ಅದು ಸ್ಟೇಟ್ ಆ್ಯಕ್ಟೋ ಸೆಂಟ್ರಲ್ ಆ್ಯಕ್ಟೋ ಸರ್? ಅಮೆಂಡ್ ಮಾಡಕ್ಕೆ ಹೇಳಿ. ನೋಡಿ, ಹಿಂದೆ ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟ್ 1954 ಇದೆ. 2003 2000 ಇಸ್ವಿಗಳಲ್ಲಿ ಕೆಲವು ಸ್ಟೇಟ್ ಗೌರ್ಮೆಂಟು ಗುಟ್ಕಾ, ಈ ಜರ್ದಾ ಪರ್ದಾ ಎಲ್ಲ ಬ್ಯಾನ್ ಮಾಡಿದಾಗ ಅವರೆಲ್ಲ ಸುಪ್ರೀಂ ಕೋರ್ಟಿಗೆ ಹೋದರು. ಪ್ರಿವೆನ್ಷನ್ ಆಫ್ ಫುಡ್ ಅಡಲ್ಟ್ರೇಷನ್ ಆ್ಯಕ್ಟಲ್ಲಿ ದೇರ್ ಇಸ್ ನೋ ಪ್ರಾವಿಷನ್ ಫಾರ್ ಇದು ಕಾಂಪಿಟೆನ್ಸಿ ಟು ದ ಸ್ಟೇಟ್ ಗೌರ್ಮೆಂಟ್ ಟು ಬ್ಯಾನ್ ಇದು ಏನೋ ಆರ್ಟಿಕಲ್, ಸ್ಮೋಕ್ಲೆಸ್ ಟೊಬ್ಯಾಕೋಗಳನ್ನ ಆರ್ಟಿಕಲ್ನ ಬ್ಯಾನ್ ಮಾಡೋಕ್ಕಿಲ್ಲ ಅಂದರು. ಅದಾದಮೇಲೆ ಏನು ಮಾಡಿದ್ರು, ಅದಕ್ಕಾಗಿ ಏನು ಮಾಡಿದ್ರು, ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಆ್ಯಕ್ಟ್ 2006 ತಂದರು. ಇದೇ 2010 ನಿಮ್ಗೆ ಹೇಳಿದ್ನಲ್ಲ, ಅಂಕುರ್ ಗುಟ್ಕಾ ಕಂಪನಿ ಪ್ರಕರಣ ನಡೀತಿರ್ಬೇಕಾದ್ರೆ ಪ್ಲಾಸ್ಟಿಕ್ ಪೌಚಲ್ಲಿ ಗುಟ್ಕಾನ ಮಾರಾಟ ಮಾಡೋದು ನಿಷೇಧ ಮಾಡಿದ ಆದೇಶದ ದಿನಾನೇ ಸ್ವಯಂ ಪ್ರೇರಿತವಾಗಿ ಸುಪ್ರೀಂ ಕೋರ್ಟ್ GS ಸಿಂಘ್ವಿ, AK ಗಂಗೂಲಿ ಅಂತಕ್ಕಂಥ ಬೆಂಚು ನಮ್ಮ ಅಡಿಷನಲ್ ಸಾಲಿಸಿಟರ್ ಜನರಲ್ ಸುಬ್ರಹ್ಮಣ್ಯಂ ಅಂತ ಇದ್ರು, ಅವ ಕಾಂಗ್ರೆಸ್, ಅವ್ರಿಗೆ ಏನಂದ್ರೆ ಗೊತ್ತಾ, ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಯುವ ಜನಾಂಗರ ಆರೋಗ್ಯಕ್ಕಿಂತ ಗುಟ್ಕಾ ಕಂಪನಿ ಇದೇ ಹಿತಾಸಕ್ತಿನ ಮುಖ್ಯ ಆಗಿದೆ ಅಂತಂದು ಕೋಟ್ಯಾಂತರ ಯುವಕರ ಅಂತ ಹಾರ್ಶ್ ವರ್ಡನ್ನು ಬಳಸಿದ್ರು. ಅವತ್ತು ಆಮೇಲೆ ಹೇಳಿದ್ರು, ಸ್ವಯಂ ಪ್ರೇರಿತವಾಗಿ ಆದೇಶ ಮಾಡ್ತದೆ ಸುಪ್ರೀಂ ಕೋರ್ಟ್ ಏನಂತ, ಈ ಗುಟ್ಕಾ, ಪಾನ್ ಮಸಾಲ, ಪಾನ್ ಪರಾಗಳಲ್ಲಿ ಏನೇನು ಇದನ್ನು ಇಂಗ್ರೀಡಿಯೆಂಟ್ಸ್ನ ಬಳಸ್ತೀರಾ ಅದ್ರ ಬಗ್ಗೆ ಕಾಂಪ್ರಹೆನ್ಸಿವ್ ಸ್ಟಡಿ ಮತ್ತು ಅನಾಲಿಸಿಸ್ ಆಗಿ ಅದರ ರಿಪೋರ್ಟನ್ನು ಕೊಡಬೇಕು ಅಂದರು. ಅದರ ಆದೇಶ, ಆ ಸುಪ್ರೀಂ ಕೋರ್ಟಿನ ಆದೇಶದ ಮೇರೆಗೆ ರಚಿಸಲ್ಪಟ್ಟಿರ್ತಕ್ಕಂಥ ಒಂದು ಸ್ವತಂತ್ರ ತಜ್ಞರ ಸಮಿತಿ ವರದಿ ಈ ಥರ ಆಗಿರೋದ್ರಿಂದ ಇದು ಆ ವರದಿನೇ ನಮ್ಮ ಅಫಿಡವಿಟ್ ಅಂತ ಜ್ಞಾನೇಂದ್ರಣ್ಣ ಹೇಳ್ತಾರೆ. ಇಟ್ ಈಸ್ ವಿತ್ ಇನ್ ದಿ ಪ್ರೊವಿಷನ್ ಆಫ್ ದಿ ಸೆಂಟ್ರಲ್ ಆ್ಯಕ್ಟ್. ಸೆಂಟ್ರಲ್ ಆ್ಯಕ್ಟಿಗೆ ವಿರುದ್ಧವಾಗಿಲ್ಲ. ಸಪೋಸ್ ಈ ನಮ್ಮ ಸ್ಟೇಟ್ ಗೌರ್ಮೆಂಟ್ ವಾಪಸ್ ತೆಗೆದುಕೊಂಡಿದ್ರೂ ಕೂಡ ಅದು ಸೆಂಟ್ರಲ್ ಆ್ಯಕ್ಟ್ ಒಳಗಿಂದೇ ಬರುತ್ತೆ. ಈವನ್ ಈಗ ನಮ್ಮ ಸ್ಟೇಟ್ ಆ್ಯಕ್ಟಲ್ಲಿ ಇಲ್ಲಿ ಸ್ಟೇಟ್ ಪ್ರೊವಿಷನ್ಸಲ್ಲಿ ವಿಡ್ರಾ ಮಾಡಿದ್ರು ಅಂತ ಇಟ್ಕೊಳ್ಳಿ. ಹಂಗಂದ ತಕ್ಷಣವೇ ಇಲ್ಲಿ ಗುಟ್ಕಾದ ಮಾರಬೇಕು ಅಂತಿಲ್ಲ. ಇಟ್ ಈಸ್ ಅವಾಯ್ಡೆಡ್ ಬೈ ದಿ ಸೆಂಟ್ರಲ್ ಆ್ಯಕ್ಟ್. ಸೆಂಟ್ರಲ್ ಆ್ಯಕ್ಟಿನ ಏನಿದೆ, ಕಲಬೆರಕೆ ಅನ್ನೋದೇನಿದೆ, ಅದರ ಮೇಲೆ ಇವತ್ತಿಗೂ ಕೂಡ ಕ್ರಮ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಅದಕ್ಕೆ ಆ್ಯಕ್ಚುಲಿ ಸೆಂಟ್ರಲ್ ಆ್ಯಕ್ಟ್ ಇದೆಯಲ್ಲ, ಅದರ ವಿರೋಧವಾಗಿ ರಾಜ್ಯದ ಯಾವ ಕಾಯ್ದೆಗಳು, ಯಾವುದೇ ನೋಟಿಫಿಕೇಶನ್ ವಿರುದ್ಧ ಆಗಕ್ಕೆ ಸಾಧ್ಯ ಇಲ್ಲ. ಸರಿ ಸರ್, ಈಗ ಅವರು ಇಟ್ ಇಸ್ ಇನ್ಫ್ರಿಕ್ಚರ್ಸ್ ಅಂತ ಬರುತ್ತೆ ಕಾನೂನಲ್ಲಿ. ಸಪೋಸ್ ಇಲ್ಲಿ ನಾನೊಂದು ಬೈಲ ಮಾಡ್ತೀನಿ, ನಿಮ್ಮ ವರ್ತಕರ ಸಂಘ ಇದೆ, ನಿಮ್ಮ ಪತ್ರಿಕಾರರ ಸಂಘ ಇದೆ, ಬೈಲಾಸ್ ಇದೆ. ಬೈಲಾಸ್ ಇಟ್ ಶುಡ್ ಬಿ ವಿತ್ ಇನ್ ದಿ ಸೊಸೈಟಿ ಆ್ಯಕ್ಟ್ ಒಳಗೆ ಬರಬೇಕು. ಆ್ಯಕ್ಟ್ ಒಳಗೆ ಬರದೇ ಇರ್ತಕ್ಕಂಥದ್ದು ಒಂದು ಪ್ರೊವಿಷನನ್ನು ನೀವು ಮಾಡಿದರೆ ಅದು ಇನ್ಫ್ರಿಕ್ಚರ್ಸ್, ಅದನ್ನು ಅನುಷ್ಠಾನ ಮಾಡೋಕ್ಕಾಗೋದಿಲ್ಲ. ಕಾನೂನು ಬಿಕ್ಕಟ್ಟು ಏನಿಲ್ಲ, ಕಾನೂನನ್ನು ಅನುಷ್ಠಾನ ಮಾಡೋಕ್ಕೆ ಬರಲ್ಲ. ಇಟ್ ಈಸ್ ಎಗನೆಸ್ಟ್ ದಿ ಲಾ. ದಟ್ ಕ್ಯಾನ್ ಬಿ ಕ್ವಶನ್ಡ್ ಎಟ್ ಎನಿ ಟೈಮ್. ನೀವು ಕೋರ್ಟಿಗೆ ಹೋದ್ರೆ ಅದು ತೆಗೆದಾಕ್ತಾರೆ. ಆ ತಿದ್ದುಪಡಿ ಏನಿದೆ ದಟ್ ಇಸ್ ಎಗನೆಸ್ಟ್ ದಿ ರೂಲ್. ಕೇಂದ್ರ ಸರ್ಕಾರ ಒಂದು ಶಾಸನಬದ್ಧವಾದ ಕಾನೂನು ಇದ್ದಾಗ ನೀವು ಸಾರ್ವಜನಿಕವಾಗಿ ಏನಂತ ಹೇಳ್ತೀರಾ? ನೀವು ನಾನು ಹೇಳೋದಾರೆ ಏನಂತ ಹೇಳ್ತೀರಾ? ಕಂಟೆಂಪ್ಟ್ ಆಗಬೇಕಾ? ಏನಂತ ಹೇಳ್ತೀರಿ ಹೇಳಿ ಸರ್. ಮತ್ತು ಇನ್ನೊಂದು ಸರ್, ಈಗ ನೋಡಿ ಸರ್, ಈಗ ಈ ಇನ್ನೊಂದು ಮಾಡಿದೆ, ಇವ್ರು ಪಾನ್ ಮಸಾಲ, ಪಾನ್ ಗುಟ್ಕಾ ಬಗ್ಗೆ ಎಷ್ಟು ಪಾಪ ಮೊನ್ನೆಯಿಂದನೂ ಹೋರಾಟ ಮಾಡ್ತಿದ್ದಾರೆ. ಯಾರು ನಮ್ಮ ಉಳಿವಿಗಾಗಿ, ನಮ್ಮ ಜ್ಞಾನೇಂದ್ರಣ್ಣ, BJP ಅವರೆಲ್ಲ. ಇವ್ರದೇ ಕೇಂದ್ರ ಸರ್ಕಾರ ಏನು ಸರ್, ಈಗ ಆಡಳಿತ ಬಂದು ಮೊನ್ನೆ ಫೆಬ್ರವರಿ 1ನೇ ತಾರೀಕು 2026ಕ್ಕೆ ಈ ಪಾನ್ ಮಸಾಲದ ಮೇಲೆ ಇರ್ತಕ್ಕಂಥ ಇದಿರಲ್ಲ, ಪ್ರಾಡಕ್ಟ್ಗಳ ಮೇಲೆ GST ಇದೆಯಲ್ಲ, ಇದನ್ನು 28% 40% ಮಾಡ್ತು, ಏರಿಸ್ತು. ಆ ಏರಿಸಿದ್ರಿಂದ ಅವರೆಲ್ಲ ಇಲ್ಲಿ ಅಡಿಕೆ ಬಿಟ್ಟರು,
ಇವ್ರು ಕಳಿಸ್ಕೊಡ್ತೀಯಾರಲ್ಲ ಈಶಾನ್ಯ ರಾಜ್ಯಗಳಿಂದ ಮತ್ತು ರೀಎಕ್ಸ್ಪೋರ್ಟ್ ಮಾಡಿ ಅದ್ರ ಮೇಲೆ ಮೊರೆ ಹೋದರು. ಇವ್ರು ಇಲ್ಲಿ ಹೊಡಿಯೋದು ನಮ್ಮ ಮುಂದೆ ಗುಟ್ಕಾ ಪಾನ್ ಮಸಾಲ ರಕ್ಷಣೆ ಮಾಡ್ತಾ ಇಲ್ಲ ಅಂತ. ಇದ್ರದ್ದು ಮೊನ್ನೆ ಇಲ್ಲಿದೆ ನೋಡಿ, ನೀವು ಇದಕ್ಕೆ ಹೋದ್ರೆ ಗೊತ್ತಾಯ್ತು. ಆ್ಯಸ್ ಆಫ್ 1 February 1 GST ರೇಟ್ ಆನ್ ಪಾನ್ ಮಸಾಲ ಇದೆ. ಈಗ ಈ IGST 40% ಇದೆ, 28ರಿಂದ 40% ಏರಿಕೆ ಆಗಿದೆ. ಇದರಿಂದ ಅವ್ರು ಏನಾಗಿದ್ದಾರೆ, ನನಗೆ ಇವತ್ತೊಬ್ಬರು ವರ್ತಕರು ಹೇಳ್ತಿದ್ರು, ಹಾಗಾಗಿ ನಮ್ಮ ಅಡಿಕೆ ತೊಗೊತಿಲ್ಲ, ಅವ್ರು ಒಳ್ಳೆ ಉತ್ತರ ಗುಣಮಟ್ಟದ್ದು ಅಡಿಕೆ ತಗೊಂತಿಲ್ಲ, ಅವರೆಲ್ಲ ಬರೀ ಬೇರೆ ಅಡಿಕೆ ಬರ್ತಾವಲ್ಲ ಅಲ್ಲಿಂದ ಕಳಪೆ ಗುಣಮಟ್ಟದ ಅಡಿಕೆನ ತಗೊಂಡು ಮಾಡ್ತಾ ಇದ್ದಾರೆ. ಹೊರಗಡೆ ರಾಜ್ಯ ದೇಶದಿಂದ ಬರ್ತಕ್ಕಂಥ ವಿದೇಶಿ ಆಮದು ಅಡಿಕೆ ಮೇಲೆ ಮೊರೆ ಹೋಗಿದ್ದಾರೆ. ಅಕ್ರಮ ಕಳ್ಳಸ ಆಗ್ತಿದೆಯಲ್ಲ, ಅಕ್ರಮವಾಗಿ ದೇಶದೊಳಗೆ ನುಸುಳ್ತಿದೆಯಲ್ಲ, ಆ ಅಡಿಕೆನ ತೊಗೊತಾ ಇದ್ದಾರೆ. ಅದಕ್ಕೆ ಟ್ಯಾಕ್ಸ್ ಎಲ್ಲ ಗೀಕ್ಸಿಲ್ಲಲ್ಲ ಸರ್. ಹಾಗಾಗಿ ನಾವು ಇಷ್ಟೇ ಹೇಳೋದು, ನೀವು ಅಡಿಕೆ ರಾಜಕಾರಣವನ್ನು ಬಿಡಿ, ಅಡಿಕೆ ಬಗ್ಗೆ ಪಕ್ಷಾತೀತವಾಗಿ ಕೇಂದ್ರ ಮತ್ತು ರಾಜ್ಯ ಎಲ್ಲರದ್ದು ಹೊಣೆಗಾರಿಕೆ, ಎಲ್ಲ ಪಕ್ಷದವ್ರದ್ದು ಹೊಣೆಗಾರಿಕೆ. ಕಾಟ್ಪಾ ಅಂತ ಒಂದು ಕಾನೂನು ಇದೆ ಸರ್, ಹಿಂದೆಲ್ಲ ಕಾಟ್ಪಾ ಅಂತ ಸಿಗರೇಟ್ ಆ್ಯಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆ್ಯಕ್ಟ್ 2003. ಇಲ್ಲಿ ತನಕ ಪ್ರಪಂಚದಲ್ಲಿ ಈಗ ನಾವು ನಮ್ಮಲ್ಲಿ ನೋಡಿ 6 to 7% ಆಫ್ ಇದನ್ನು ಇದರಲ್ಲಿ ಒಂದು ಗುಟ್ಕಾದಲ್ಲಿ 6 to 7% ಮಾತ್ರ ಏನೋ ತಂಬಾಕಿನ ಅಂಶ ಸೇರಿರ್ತಾಗಣ. ಆದರೆ 100ಕ್ಕೆ 100% ತಂಬಾಕಿನಿಂದನೇ ಮಾಡಿರ್ತಕ್ಕಂಥ ಸಿಗರೇಟನ್ನು ನಿಯಂತ್ರಿಸ್ತಾರೆ. ಆದರೆ 6ರಿಂದ 7% ತಂಬಾಕನ್ನು ನಿಕೋಟಿನ್ ಅಂಶ ಹೊಂದಿರತಕ್ಕಂಥ ಗುಟ್ಕಾ ಮತ್ತು ಪಾನ್ ಮಸಾಲನ ನಿಷೇಧಿಸ್ತಾರೆ. ಇವು ನಮಗೆ ನಿಷೇಧ, ಅವರಿಗೆ 100% ತಂಬಾಕಿನಿಂದ ಮಾಡಿಲ್ಪಟ್ಟಿರ್ತಕ್ಕಂಥ ಸಿಗರೇಟನ್ನು ನಿಯಂತ್ರಣ. 18 ವಯಸ್ಸಿನ ಒಳಗಡೆ ಹೋಗಬಾರ್ದು, ಇದರ ಮೇಲೆ ಒಂದು ಲೇಬಲ್ಲು ಇಷ್ಟರೊಳಗೆ ಇರಬಾರ್ದು ಅಂತ. ಅದು ಇದು ಹೆಂಗೇನೆ ಅಂದರೆ ಇದೇ ದ್ವಂದ್ವ ನೀತಿ. ಗೌರವಾನ್ವಿತ ಜ್ಞಾನೇಂದ್ರಣ್ಣ ಅವರು ಇದಾದಾಗ ಅಡಿಕೆ ಕಾರ್ಯಪಡೆ ಅಧ್ಯಕ್ಷರಾದಾಗ 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ರು. ಆ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಇಲ್ಲಿ ತಂದಿದ್ದೀನ ಇಲ್ಲ ಮತ್ತೆ ತರ್ತೀನಿ, ಅದರಲ್ಲಿ ಸುಮಾರು 6 ಕೋಟಿ ರೂಪಾಯಿನೋ 4 ಕೋಟಿ ರೂಪಾಯಿನೋ ಇದಕ್ಕೆ MS ರಾಮಯ್ಯ ರಿಪೋರ್ಟಿಗೆ ಬಿತ್ತು. ಬಟ್ ನಾನು ಇವತ್ತಿಗೂ ಜ್ಞಾನೇಂದ್ರನ ಕೇಳ್ತೀನಿ, ನೋಡಿ ಸರ್, SM ಕೃಷ್ಣ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ, ಥ್ಯಾಂಕ್ಸ್ ಫಾರ್ ಯುವರ್ ಎನ್ಲೈಟನ್ಮೆಂಟ್, ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇದೇ ರೀತಿ ಗುಟ್ಕಾ ಎಲ್ಲ ಅವಾಗೆಲ್ಲ ಸಮಸ್ಯೆ ಆದಾಗ ಕಾಗೋಡು ತಿಮ್ಮಪ್ಪ ಸಾಹೇಬರು ಇದಾಗಿದ್ದರು ಆರೋಗ್ಯ ಸಚಿವರು. ಅವಾಗ CFTRI ಮೈಸೂರಿಗೆ ವರದಿ ಕೊಡಿದ್ರು. CFTRI ವರದಿ ಕೊಡ್ತು ಅಡಿಕೆ ಹಾನಿಕಾರಕ ಅಲ್ಲ ಅಂತ. ಅದಾದ್ಮೇಲೆ ಇವರೇ ಮ್ಯಾಮ್ಕೋಸ್ ಅವರೇ ಒಂದು ಕೇಸ್ ಹಾಕಿದ್ರಲ್ಲ ಸರ್ ಹೈಕೋರ್ಟಲ್ಲಿ, G ರಮೇಶ್ ಬೆಂಚಲ್ಲಿ ಆಯಿತು ಅಡಿಕೆ ಬಗ್ಗೆ, ಇದು ಚೀಲದ ಮೇಲೆ ಬರೆಯೋದ್ರ ಬಗ್ಗೆ, ಇದು ಕಾಶನ್ ಬರಿತಾ ಇದ್ರಲ್ಲ ಅದನ್ನ ಬಗ್ಗೆ. ಆಮೇಲೆ JNU ರಿಪೋರ್ಟ್ ಇದೆ, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಸಂಶೋಧನಾ ಕೇಂದ್ರ ರಿಪೋರ್ಟ್ ಇದೆ. ಆಮೇಲೆ ಇವರೇ ಮೊನ್ನೆ ಕೊಟ್ಟಿದ್ದು ರಿಪೋರ್ಟ್ ಇದೆಯಲ್ಲ MS ರಾಮಯ್ಯ ರಿಪೋರ್ಟು. ಇದನ್ನ ಯಾಕೆ ಸರ್ ಆಧಾರವಾಗಿ ಇಟ್ಕೊಂಡು ಅಫಿಡವಿಟನ್ನ ಸುಪ್ರೀಂ ಕೋರ್ಟಲ್ಲಿ ಅಂಕುರ್ ಗುಟ್ಕಾ ಕಂಪನಿ ಕೇಸಲ್ಲಿ ಹಾಕ್ಬಾರ್ದು ಜ್ಞಾನೇಂದ್ರಣ್ಣ ಅವ್ರೆ ಅಂತ ಒಂದು ಪ್ರಶ್ನೆ ಮಾಡ್ತೀನಿ. ಯಾಕೆ ನೋಡಿ ಸರ್, ಸುಪ್ರೀಂ ಕೋರ್ಟ್ MS ರಾಮಯ್ಯ ರಿಪೋರ್ಟನ್ನು ಒಪ್ಪುತ್ತೋ ಬಿಡುತ್ತೋ ಅನ್ನೋದು ನಮಗೂ ತಿಳ್ಕೊಬೇಕಾಗಿದೆ. ಅದಕ್ಕೆ ಯಾವ ರೀತಿಯ ಒಂದು ಮಾನ್ಯತೆ ಇದೆ ಅಂತನ್ನ ನೋಡಬೇಕು. ಅವರೇ ಹೇಳ್ಕೊಂಡಿದೆ ಸ್ವಯಂ ಪ್ರೇರಿತವಾಗಿ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಯಾಕಂದರೆ ಬೇರೆಯವ್ರು ಯಾರು ಅಡಿಕೆಯವರು ಅಲ್ಲಲ್ಲ ಸರ್ ನಾವು. ಅದನ್ನ ನೋಡೋಣ ಅಲ್ಲ, ನಾನು ಯಾಕೆ ಇದನ್ನು ಪದೇ ಹೇಳ್ತೀನಿ ಅಂದರೆ, ಅವ್ರು ನಿನ್ನೆ ಒಂದು ನಾನು ಇದರಲ್ಲಿ ನೋಡಿದ್ದೆ, ಸ್ವಲ್ಪ ನನ್ನ ಸ್ಮೃತಿ ಪಟಲದಲ್ಲಿತ್ತು, ಅದಕ್ಕಾಗಿ ಪದೇ ಯಾಕಂದರೆ ಅಡಿಕೆ ಜೊತೆ ಅಷ್ಟೊಂದು ಅವಿನಾಭಾವ ಅಂದರೆ ಅಲ್ಲಲ್ಲ. ಯಾಕೆಂದರೆ BJPಯವ್ರು ಬಿಟ್ಟರೆ ಅಡಿಕೆ ಪರವಾಗಿ ಯಾರು ಇಲ್ಲಲ್ಲ ನಾವು. ಅವರು ಸ್ವಯಂ ಘೋಷಿತ ರಕ್ಷಕರಲ್ಲ ಸರ್. ಅವ್ರ ಬಗ್ಗೆ ಅವರ ಬಗ್ಗೆ ಅಗಾಧವಾದ ಗೌರವ ಇದೆ, ಅವ್ರ ಹೋರಾಟದ ಬಗ್ಗೆ ಅಗಾಧವಾದ ಗೌರವ ಇದೆ. ಅದು ರಾಜಕೀಯ ಪ್ರೇರಿತವಾಗಿರಬಾರ್ದು ಅನ್ನೋದ್ರ ಬಗ್ಗೆ ನಾನು ಏನು ಸರ್, ಅಡಿಕೆ ಬಗ್ಗೆ ಅವರಿಗೆ ನಿರುತ್ಸಾಹ ಇದೆ, ಆಮೇಲೆ ಅವರು ಉತ್ತೇಜನಕಾರಿಯಾಗಿಲ್ಲ. ಉತ್ತೇಜನಕಾರಿ ತಾತ್ಸಾರ ಮನೋಭಾವನೆ ಇದೆಯಲ್ಲ ನಿಮ್ಗೆ. ಅದಕ್ಕೆ ಹೇಳೋದು, ಕಳಸಾಗಣಿಕೆ ನಿಲ್ಲಿಸಿದ್ರೆ, ಮರು ರಫ್ತು ನಿಲ್ಲಿಸಿದ್ರೆ, ರೀಎಕ್ಸ್ಪೋರ್ಟ್ ನಿಲ್ಲಿಸಿದ್ರೆ, ಆಮೇಲೆ ವಿದೇಶದಿಂದ ಬರ್ತಕ್ಕಂಥ ಕಳಪೆ ಗುಣ ಅಡಿಕೆ ನಿಲ್ಲಿಸಿದ್ರೆ ಅದೇ ರೇಟ್ ಜಾಸ್ತಿ ಆಗುತ್ತೆ ಸರ್. ಇವ್ರೇನು ಮಾಡೋದು ಬೇಡ, ಬೇರೆ ಔದಾರ್ಯತೆ ತೋರಿಸೋದು ಬೇಡ ನಮಗೆ, ಅದು ನಿಲ್ಲಿಸ್ಲಿ ಇವರು. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಡಿಕೆ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದರೆ ಅಮಿತ್ ಶಾ ಹೋದವರು ಈಗ ಮೊನ್ನೆ ನಾನು 500 ಕೋಟಿ ರೂಪಾಯಿ ನಾನು ಸಂಶೋಧನಾ ಕೇಂದ್ರ ಮಾಡಿಟ್ಟು ಹೋಗೋರು. ಮೋದಿ ಬಂದವರು ಯಾರೋ ಅವ್ರ ಮಂತ್ರಿಗಳಿಂದ ಲಿಖಿತ ಹೇಳಿಕೆಯನ್ನು ಕೊಡಿಸ್ತಿಲ್ಲ. ಅಡಿಕೆ ಕ್ಯಾನ್ಸರ್ ಹಣೆಪಟ್ಟಿ ಕಟ್ಟಿದ್ದಿದೆಯಲ್ಲ, ಅಡಿಕೆ ನಿಷೇಧ ಮಾಡೋಕುರಿತು ಯೋಚನೆ ಮಾಡ್ತೀನಿ, ಸಮಾಲೋಚನೆ ಮಾಡಿ ತೀರ್ಮಾನ ತೊಗೊತೀನಿ ಅನ್ನೋದು ಇದೆಯಲ್ಲ, ಅದು ಕೇಂದ್ರ ಸರ್ಕಾರದ ನಡವಳಿಕೆ ಇದೆಯಲ್ಲ, ಅದೇ ಎಲ್ಲೋ ಒಂದು ಕಡೆ ಅಡಿಕೆ ಬಗ್ಗೆ ಅವರಿಗೆ ಇರ್ತಕ್ಕಂಥ ತಾತ್ಸಾರ ಧೋರಣೆಯನ್ನು ಸಾಬೀತುಪಡಿಸಿದೆ.